ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾವ ಈ ಮೂಡಲಗಿ ತಾಲೂಕಿನ ವಡರಟ್ಟಿ ಗ್ರಾಮದ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಈ ಗುರುನಮನದ ಮಹೋತ್ಸವದ ನೇತೃತ್ವದ ಶ್ರೀ ಪರಮ ಪೂಜ್ಯ ಶ್ರೀ ಗುರುಪ್ರಸಾದ ಸ್ವಾಮಿಗಳು ಶ್ರೀಮಠದ ಪೂಜ್ಯರು ಒಡೆರಟ್ಟೆ ಇವರ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಮರಳುಸಿದ್ಧ ಗಣಲಿಂಗ ಚಕ್ರವರ್ತಿ ಶ್ರೀ ಸಿದ್ದರಾಮೇಶ್ವರ ಮಠದ ದೇವರು ವೇದಾಂತರಕ್ಕೆ ಶ್ರೀ ಮಲ್ಲಿಕಾರ್ಜುನ ಶಿವಗಳ ಆಶ್ರಮ ಒಡೆರಟ್ಟಿ ಹಾಗೂ ಈ ಪಾವನ ಸಾನ್ನಿಧ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಗುರು ಚನ್ನಬಸವ ಸ್ವಾಮಿಗಳು ರಾಜಯೋಗಿ ವಿರಕ್ತ ಮಠ ಬೀಳೂರು ಇವರು ಕೂಡ ಪಾದಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಈ ಒಡೆರಟ್ಟಿದ ಸರ್ವ ಸದ್ಭಕ್ತರು ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸಾವಯವ ಕೃಷಿಯ ಒಂದು ವಿಷಯ ಕುರಿತು ನಮಗೆ ಮಾತಾಡೋದದ. ಅದಕ್ಕೆ ತಾವು ಶಾಂತಚಿತ್ತದಿಂದ ಕೇಳಬೇಕಂತೂ ವಿನಂತಿ. ಚಿಕ್ಕ ಮಕ್ಕಳು ಆದರೆ ಅವ್ರು ಭಾಳಷ್ಟು ಇಂಟ್ರೆಸ್ಟ್ ಬರಲಿಕ್ಕಿಲ್ಲ, ಆದರೆ ಯಾವ ರೈತರದಾರಲ್ಲ ಅವ್ರಿಗೆ ಕೂಡ ಭಾಳ ಚೆನ್ನಾಗಿ ಈ ವಿಷಯ ಆದ. ಅದಕ್ಕೆ ಚಿಕ್ಕ ಮಕ್ಕಳು ಹಿಂದೆ ಹೋದರೂ ಆಟ ಆಡಿದ್ರೂ ಏನು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾವ ನಮ್ಮ ರೈತರದಾರಲ್ಲ ಈ ರೈತರಿಗೆ ಇವತ್ತಿನ ಈ ಕೃಷಿಯ ಬಗ್ಗೆ ಸ್ವಲ್ಪ ಜಾಗರೂಕ ಮಾಡೋದು ಬಹಳ ಅವಶ್ಯಕ ಅದ. ಯಾಕಪ್ಪ ಅಂದರೆ ಬಸವಣ್ಣವರು ಒಂದು ಮಾತು ಹೇಳಿದರು, ಕಾಯಕವೇ ಕೈಲಾಸ ಅಂತ ಹೇಳಿದೆ. ಅಂದರೆ ನಮ್ಮ ಕಾಯಕವೇ ಕೈಲಾಸ. ನಾವೆಲ್ಲ ರೈತರು ಆ ಹೊಲವನ್ನು ಯಾವ ಥರ ಉಳಬೇಕು, ಯಾವ ಥರ ಅದನ್ನು ಮಾಡ್ಕೊಂಡು ಹೋಗಬೇಕು, ಇದು ತಂತ್ರಜ್ಞಾನ ಮುಖಾಂತರ ಈಗಿನ ಸಮಯದಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ತಂತ್ರಜ್ಞಾನ, ಈ ಟೆಕ್ನಾಲಜಿ, ಈ ವಿಜ್ಞಾನ ಯಾವ ಥರ ಕೃಷಿಯನ್ನು ಮಾಡಿ ಹೇಳ್ತದ ಆ ಥರ ಮಾಡಿದರೆ ಈ ಕೃಷಿ ನಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ. ಇವತ್ತಿನ ಈ ಕೃಷಿಯಲ್ಲಿ ಎಷ್ಟು ಪ್ರಕಾರದವಪ್ಪ ಅಂದರೆ 4-5 ಪ್ರಕಾರಗಳು ಇವತ್ತಿನ ಈ ಕೃಷಿ ಆಗಿದಾವೆ. ಈ ಜಗತ್ತಿನಲ್ಲೇ ಎಲ್ಲಕ್ಕಿಂತಲೂ ಕೃಷಿಯನ್ನು ಯಾವ ದೇಶ ಮೊಟ್ಟ ಮೊದಲು ಮಾಡ್ತಪ್ಪ ಅಂದರೆ ಅದು ಭಾರತ. ಈ ಭಾರತ ಒಂದು 5,000 ವರ್ಷದ ಹಿಂದೆ ಈ ಕೃಷಿಯನ್ನು ಮಾಡ್ತಾ ಬಂದಿರುವಂಥ ಇದು ನಮ್ಮ ದೇಶ. ಯಾವ ಕೃಷ್ಣರ ಒಂದು ದೊಡ್ಡಣ್ಣ ಆಗಿರುವಂಥ ಬಳಿರಾಮಂಬೋದು ದೊಡ್ಡಣ್ಣ ಅವರು ಆ ಬಳಿರಾಮಂಬವರು ಮೊಟ್ಟ ಮೊದಲು ಕೃಷಿಯನ್ನು ಉಳುವುದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟರು. ನೀವು ನೋಡಿರ್ಬೋದು ಫೋಟೋ, ಅಲ್ಲಿ ಇಲ್ಲಿ ಹೆಗಲ ಮೇಲೆ ಒಂದು ನೇಗಿಲವನ್ನು ಇಟ್ಕೊಂಡು ಅವರು ಇರ್ತಾರೆ. ಅವರು ಬಲರಾಮ. ಆ ಬಲರಾಮ ಅವರು ಕೃಷಿಯನ್ನು ಹೇಗೆ ಮಾಡೋದು ಅಂದ್ರೆ ಅಡವಿಯಲ್ಲಿ ಅರಣ್ಯದಲ್ಲಿ ಓಡಾಡುವಂಥ ದನಗಳನ್ನು ಅಂದರೆ ಎತ್ತುಗಳನ್ನು ಹಿಡಿದಿಟ್ಟುಕೊಂಡು ಅವಕ್ಕೆ ಟ್ರೈನಿಂಗ್ ಕೊಟ್ಟು ಒಂದು ಕೃಷಿಯನ್ನು ಹೇಗೆ ಮಾಡೋದೆಂಬುದು ಬಲರಾಮ್ ಅವರು ಹೇಳಿಕೊಟ್ರು ಮೊಟ್ಟ ಮೊದಲು. ಅದು ಯಮುನೆ ನದಿಯ ಕಡೆಯಲ್ಲಿ ಮಾತ್ರ, ಯಮುನಾ ನದಿ ಅನ್ನೋದಲ್ಲ, ಅದು ದಂಡೆಗೆ. ಆ ದಂಡೆಗೆ ಕೃಷಿಯನ್ನು ಹೇಗೆ ಮಾಡೋದು ಅವರು ಅಲ್ಲಿಂದ ಪ್ರಾರಂಭ ಮಾಡಿದರು. ಅಲ್ಲಿಂದ ಪ್ರಾರಂಭವಾದ ಕೃಷಿ ಈಗ 5,000 ವರ್ಷ ಆದರೂ ಕೂಡ ನಮ್ಮಲ್ಲಿ ಇನ್ನೂ ಡೆವಲಪ್ ಆಗ್ತಾನೇ ಇದೆ. ಇನ್ನೂ ಬೆಡ್ಡ ಏನಾದರೂ ಮಡ್ಡಿ ಅಂತಿರಲ್ಲ, ಅದೆಲ್ಲ ಇನ್ನೂ ಸಫಾಯಿ ಆಗಿ ಹೊಸ ದ್ರಾಕ್ಷಿ ಹಚ್ಚು, ದಾಳಿಂಬ ಹಚ್ಚು, ಈ ಪ್ರಕಾರ ಇನ್ನೂ ಡೆವಲಪ್ ಆಗ್ತಾನೇ ಇದೆ.
ಇನ್ನೂ ಜಂಗಲ್ ಅದನ್ನು ವ್ಯವಸ್ಥಿತ ಮಾಡ್ತಾನೆ ಇದ್ದೀವಿ ನಾವು. ಹೀಗೆ ಒಂದು ಭಾರತ ಇದೊಂದು ದೇಶ ಜಗತ್ತಿನಲ್ಲೇ ಮೊಟ್ಟ ಮೊದಲು ಕೃಷಿಯನ್ನು ಅವಲಂಬ ಮಾಡುವಂಥ ದೇಶ ನಮ್ಮದು. ಆದ್ರೆ ಇವತ್ತಿನ ಈ ಸಮಯದೊಳಗೆ ಇದು ಹೆಂಗೆ ಆಗ್ಯದಪ್ಪ ಅಂದ್ರೆ, ಇದು ಈ ಜಗತ್ತಿನಲ್ಲೇ ಮೊದಲು ಇರುವಂಥ ಕೃಷಿ ಇರುವಂಥ ನಮ್ಮ ದೇಶ ಇವತ್ತಿನ ಹೊರ ದೇಶದ ಮೇಲೆ ಅವಲಂಬನದ. ಇವತ್ತಿನ ಸಮಯದಲ್ಲಿ ಸ್ವಾವಲಂಬಿಯಾಗಿರುವಂಥ ನಮ್ಮ ದೇಶ ಇವತ್ತು ಪರಾವಲಂಬಿಯಾಗಿ ಪರಿಗಣಿಸದ. ಈ ಪರಾವಲಂಬಿ ಯಾಕಾಗ್ಯದ ನಮ್ಮ ದೇಶಪ್ಪ ಅಂದರೆ, ಇವತ್ತಿನ ಈ ಟೆಕ್ನಾಲಜಿ ಅದಲ್ಲ, ಈ ವಿಜ್ಞಾನ ಅದಲ್ಲ, ಈ ವಿಜ್ಞಾನದ ಅರಿವನ್ನು ನಾವು ಚಂದ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತು ಪರಾವಲಂಬಿಯಾಗಿ ಇವತ್ತಿನ ನಮ್ಮ ಕೃಷಿ ಇವತ್ತಾದ. ಅಂಗಡಿಯಲ್ಲಿ ಹೋದ್ರೆ ಟೈಮಿಂಗ್ ಗೊಬ್ಬರ ಸಿಗೋದಿಲ್ಲ, ಬಿತ್ತನೆ ಮಾಡಬೇಕಾದ್ರೆ ಯೋಗ್ಯವಾದ ಬೀಜ ಸಿಗೋದಿಲ್ಲ, ಇನ್ನು ಕಂಪನಿಯವ್ರು ಕಳಿಸೇ ಇಲ್ಲ ಅಂತಾರೆ ಅಂಗಡಿಯವರು. ಇನ್ನು ಗೊಬ್ಬರ ಸಿಗಲೇ ರೀ, ಯಾವುದು ಗೊಬ್ಬರ ಬೆಡ್ತೀರಿ ಅದು ಹಿಂದೆ ಮುಂದೆ ಹೋಗ್ತತಿ. ಅಂದ್ರೆ ಇವತ್ತಿನ ನಮ್ಮ ಈ ಕೃಷಿಗೆ ಬೇಕಾಗುವಂಥ ಗೊಬ್ಬರ, ಬೀಜು, ಕೀಟಕನಾಶಕಗಳಾಗಲಿ, ಕೊಳೆನಾಶಕಗಳಾಗಲಿ, ಇವೆಲ್ಲ ಹೊರದೇಶದ ಮೇಲೆ ಅವಲಂಬನೆ ಇವತ್ತಿಗೆ ಅದ. ಹೊರದೇಶದ ಒಂದು ತಯಾರು ಮಾಡಿದಿರುವಂಥ ಇವೆಲ್ಲ ಸಾಧನೆಗಳನ್ನು ನಾವು ಇವತ್ತಿಗೆ ಉಪಯೋಗ ಮಾಡಿಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಸ್ವಾವಲಂಬಿಯಾಗಿರುವಂಥ ನಮ್ಮ ದೇಶ, ನಮ್ಮ ರೈತರು, ನಮ್ಮ ಜನ ಇವತ್ತಿಗೆ ಪರಾವಲಂಬಿಯಾಗಿದ್ದಾರೆ. ಈ ಪರಾವಲಂಬಿ ಆಗಿರುವಂಥ ಈ ಕೃಷಿಯನ್ನದಲ್ಲ, ಇದನ್ನು ಸ್ವಾವಲಂಬಿ ಮಾಡ್ಲಿಕ್ಕೆ ಆಗ್ತದೇನಂತ ಕೇಳಿದ್ರೆ ಅದು ಸತ್ಯದ. ಯಾಕಪ್ಪ ಅಂದರೆ, ಈ ಕೃಷಿಯಲ್ಲಿ ಮೊದಲೇನೆ ಬರೋದು ನೈಸರ್ಗಿಕ ಕೃಷಿ ಅಂತ, ಅದೊಂದು ಭಾಗ, ಅದೊಂದು ಕೃಷಿ ಮಾಡುವ ಒಂದು ಪದ್ಧತಿ, ನೈಸರ್ಗಿಕ ಕೃಷಿ. ಇನ್ನೂ ಒಂದು ಕೃಷಿ ಅದ, ಅದು ಸೇಂದ್ರಿಯ ಕೃಷಿ ಅಂತೀವಿ ನಾವು, ಆರ್ಗ್ಯಾನಿಕ್ ಫಾರ್ಮಿಂಗ್, ಸೇಂದ್ರಿಯ ಕೃಷಿ. ಮೂರನೇದು ಬರ್ತದೆ ಜೀವಾಣು ಕೃಷಿ. ಜೀವಾಣುಗಳನ್ನು ಉಪಯೋಗಿಸಿ ಮಾಡಿಕೊಂಡು ಕೃಷಿಯನ್ನು ಮಾಡೋದು, ಬೆಳೆಯನ್ನು ಬೆಳೆಯೋದು, ಅದಕ್ಕಂತಾರೆ ಜೀವಾಣು ಕೃಷಿ. ಆಮೇಲೆ ಇವಾಗ ಏನು ಮಾಡ್ತಾ ಇದು ರಾಸಾಯನಿಕ ಕೃಷಿ. ಇವತ್ತು ತಾವು ಏನು ಅವಲಂಬನೆ ಮಾಡ್ತಿದ್ರಲ್ಲ ಆ ಕೃಷಿಗೆ ರಾಸಾಯನಿಕ ಕೃಷಿ ಅಂತಾರೆ. ಆಮೇಲೆ ಸಾವಯವ ಕೃಷಿ ಅಂಥೇಳಿ ಒಂದು ಮಹತ್ವದ ಒಂದು ಕೃಷಿ. ಹಿಂಗೆ 5 ಪ್ರಕಾರದ ಕೃಷಿಗಳಲ್ಲಿ ನಾವು ಈ ಸದ್ಯ ಮಾಡೋದು ರಾಸಾಯನಿಕ ಕೃಷಿ. ರಾಸಾಯನಿಕ ಕೃಷಿಯಿಂದ ಪರಾವಲಂಬಿಯಾಗಿದ್ದೀವಿ. ಆದ್ದರಿಂದ ಸಾವಯವ ಕೃಷಿಗೆ ನಾವು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಶಕ್ಯ. ಈಗ ಸ್ವಾವಲಂಬಿ ಕೃಷಿಯನ್ನು ಸದ್ಯದ ಮಟ್ಟದಲ್ಲಿ, ಸದ್ಯದ ಯುಗದಲ್ಲಿ ಶಕ್ಯ ಆದೇನೋ ಅಂತ ಕೇಳಿದ್ರೆ ಅದು ನಿಶ್ಚಿತವಾಗಿ ಶಕ್ಯ ಅದ. ಯಾಕಪ್ಪ ಅಂದರೆ, ಈ ರಾಸಾಯನಿಕ ಕೃಷಿ ಅದಲ್ಲ, ಈ ರಾಸಾಯನಿಕ ಕೃಷಿ ಸ್ವಲ್ಪ ದಿನದ ಸ್ವಲ್ಪ ಮಟ್ಟಿಗೆ ಮಾತ್ರ ಇಳುವರಿಯನ್ನು ಕೊಡಲಿಕ್ಕೆ ಶಕ್ಯ ಅದ. ವಿಜ್ಞಾನವನ್ನು ಉಪಯೋಗಿಸಿ ಈ ಕೃಷಿಯನ್ನು ಮಾಡಲಿಕ್ಕೆ ನಮ್ಮ ರೈತರು ಅಷ್ಟೊಂದು ಇನ್ನೂ ಆಗಿಲ್ಲ. ಆದ್ದರಿಂದ ನಮ್ಮ ರೈತರಿಗೇನದ ಸಾವಯವ ಕೃಷಿಯನ್ನು ಹೆಚ್ಚು ನಾವು ಅವಗತ ಮಾಡ್ಕೋಬೇಕು. ಅದರಿಂದ ಸಾವಯವ ಕೃಷಿ ಅದಲ್ಲ, ಇದು ಬಹಳ ಮುಖ್ಯವಾದಂಥ ಕೃಷಿ ಅದ. ಅದು ನಮಗೆ ಕಮ್ಮಿ ವೆಚ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯದ. ಅಲ್ಲದೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಒಂದು ಮಹತ್ವದ ಇದೊಂದು ಕೃಷಿ ಅದ. ಈಗ ಯಾವಾಗ ನಮ್ಮ ಭಾರತ ದೇಶದಲ್ಲಿ 1965 ಹಿಡಿದು ಹರಿತ ಕ್ರಾಂತಿಗಳನ್ನು ಆಗ್ತಾ ಬಂದು 1, 2, 3, 4 ಹೀಗೆ. ಆ ಹರಿತ ಕ್ರಾಂತಿಯಲ್ಲಿ ಏನಿತ್ತಪ್ಪ ಅಂದರೆ, ರಾಸಾಯನಿಕ ಗೊಬ್ಬರ ಮತ್ತು ಸಂಕರಿತ ತಳಿಗಳಾಗಿರುವಂಥ ಬೀಜಗಳನ್ನು ಉಪಯೋಗಿಸಿ ನಮ್ಮ ದೇಶಕ್ಕೆ ಒಂದು ಆಹಾರವನ್ನು ಪುರವಠೆ ಮಾಡುವಂಥ ವ್ಯವಸ್ಥೆ.
ಅದು ಆ ಹರಿತ ಕ್ರಾಂತಿ 5 ಹರಿತ ಕ್ರಾಂತಿಗಳಾಗಿದ್ದವು. ಅವಾಗ ಸ್ವತಂತ್ರ ಆದ ನಮ್ಮ ದೇಶಕ್ಕೆ ಅಂದರೆ ಅನ್ನದ ಒಂದು ಪುರವಠ ಮಾಡಬೇಕಂತೇಳಿ ಅದನ್ನು ಫಾಸ್ಟಾಗಿ ತಗೊಂಡು ಒಂದು ಕೆಲಸ ಮಾಡಿದರು. ಆ ಸಮಯದಲ್ಲಿ ಹೇಳ್ತಾರೆ, ಪೂರ್ಣ ದಿನ ಕೆಲಸ ಮಾಡಿದ್ದು ಒಟ್ಟು ಹೊಟ್ಟೆಗೆ ಅಷ್ಟೇ ಆಗ್ತಿತ್ತು, ಮತ್ತೊಂದು ಕೆಲಸಕ್ಕೆ ಆಗ್ತಿದ್ದಿಲ್ಲ ಹಣ ಅಂತ ಹೇಳ್ತಿದ್ರು. ಅವಾಗ ಹಿರಿಯರು ಹೇಳ್ತಾರೆ. ಏನಾದರೂ ಅಷ್ಟೊಂದು ನಮ್ಮ ದೇಶದಲ್ಲಿ ಬಡತನ ಮತ್ತು ಒಂಥರ ಧಾನ್ಯವಿರದಂಥ ನಮ್ಮ ದೇಶ ಇತ್ತು ಅಂತ ಹೇಳ್ತಿದ್ರು. ಆ ಸಮಯದಲ್ಲಿ ಹರಿತ ಕ್ರಾಂತಿಗಳನ್ನು ತಂದು ಬೇಗ ಸಾಕಷ್ಟು ಧಾನ್ಯ ಮತ್ತು ದವಸಗಳನ್ನು ಬೆಳೆದರು. ಅದು ಆಗಿನ ವೇಳೆ. ಅದನ್ನು ಈಗಿನ ವೇಳೆಯಲ್ಲಿ ನಾವು ವಿಚಾರಣೆ ಮಾಡಿದಾಗ ಆ ತಗೊಂಡಂಥ ಆಹಾರ, ಆ ತೆಗೆದುಕೊಂಡಂಥ ಆಹಾರ ರಾಸಾಯನಿಕ ಗೊಬ್ಬರ ಮತ್ತು ಸಂಕರಿತ ತಳಿಗಳನ್ನು ಉಪಯೋಗಿಸಿ ಮಾಡಿದಂಥ ಧಾನ್ಯ ದವಸಗಳೇನದಾವಲ್ಲ, ಅವು ನಮ್ಮ ಶರೀರಕ್ಕೆ ಎಷ್ಟು ಯೋಗ್ಯ ಅದಾವೋ ಇದರ ಒಂದು ಪರೀಕ್ಷಣೆ ಆಯಿತು 2010 ಅವಾಗ ಒಂದು ವಿಷಯ ನಿಷ್ಕರ್ಷಣ ಮಾಡಿದ್ರು. ಅವಾಗ 2014 ಯಾವಾಗ ಒಂದು ಸರ್ಕಾರ ಪರಿವರ್ತನೆ ಆಯ್ತಲ್ಲ, ಆ ಸಮಯದಲ್ಲಿ 2014ರಲ್ಲಿ ಮೋದಿಯವರೊಂದು ಕಾಯ್ದೆ ಮಾಡಿದರು. ಅದು ಫುಡ್ ಸೇಫ್ಟಿ ಅಂತೇಳಿ ಒಂದು ಕಾಯ್ದೆ ಮಾಡಿದರು. ಆ ಕಾಯ್ದೆಯಲ್ಲಿ ಏನದಪ್ಪ ಅಂದರೆ, ನಾವು ತೆಗೆದುಕೊಂಡ ಆಹಾರ ನಮಗೆ ಎಷ್ಟು ಯೋಗ್ಯದ, ದಿನನಿತ್ಯ ತೆಗೆದುಕೊಂಡ ಆಹಾರ ಎಷ್ಟು ಯೋಗ್ಯದ, ಅದು ಎಷ್ಟು ದೂಷಿತವಾಗ್ಯದ, ದೂಷಿತವಾಗಿರುವ ಕಾರಣಗಳೇನು, ಇದನ್ನು ಅಭ್ಯಾಸ ಮಾಡಿದ ಕ್ಷಣ ಕೆಲವೊಂದು ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟಕನಾಶಕಗಳು ಮತ್ತು ಇನ್ನೂ ಕೆಲವು ಔಷಧಗಳು ಆ ಆಹಾರದ ಮೇಲೆ ಪರಿಣಾಮವನ್ನು ಬೀರಿ ಅದು ತಿಂದಂಥ ಒಂದು ಆಹಾರದಲ್ಲ, ಶರೀರದಲ್ಲ, ಅದರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾವಂತೇಳಿ ನಿಷ್ಕರ್ಷ ತೆಗೆದು ಅದನ್ನು ಕಾಯ್ದೆಬದ್ಧವಾಗಿ ಅವುಗಳನ್ನು ಬ್ಯಾನ್ ಮಾಡಿದರು. ಬೇಗ ಬ್ಯಾನ್ ಮಾಡಿದರೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಔಷಧಗಳನ್ನು ಕಮ್ಮಿ ಹಾಗೂ ಗೊಬ್ಬರಗಳನ್ನು ಕೂಡ ಕಮ್ಮಿ ಮಾಡ್ತಾ ಬಂದರು. ಆ ಸಮಯದೊಳಗೆ ಒಂದು ಎಲ್ಲ ವಿಚಾರಣೆ ಮಾಡಿ ಈ ರಾಸಾಯನಿಕ ಗೊಬ್ಬರಗಳು ಕೂಡ ಹೆಂಗೆ ಕಮ್ಮಿ ಮಾಡಬೇಕು ಇದರ ಮೇಲೆ ಬಹಳಷ್ಟು ಸ್ಟಡಿ ಮಾಡಿದರು. ಅದರಲ್ಲಿ ಸಾವಯವ ಕೃಷಿಗೆ ಒಂದು ಮಾನ್ಯತೆಗಳನ್ನು ಕೊಟ್ಟರು. ಸಾವಯವ ಕೃಷಿಗಳನ್ನು ಮಾಡುವ ಸಲುವಾಗಿ ಕೆಲವೊಂದು ಗೋಷ್ಠಿ ವಿಚಾರಗಳನ್ನು ಹೊರತಂದರು. ಅದರಲ್ಲಿ ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರ, ಜೈವಿಕ ಕೀಟಕನಾಶಕಗಳು, ಜೈವಿಕ ಬುರುಷಿನಾಶಕಗಳು, ಈ ಒಂದು ವಿಷಯಗಳನ್ನು ಹೊರಗೆ ತಂದರು. ಆದ್ರೆ ರೈತರಿಗೆ ಅದು ಇನ್ನೂ ಗೊತ್ತಿಲ್ಲ, ಇನ್ನೂ ಅವ್ರ ತನಕ ತಲುಪಿಲ್ಲ. ಆದ ಕಾರಣ ಇವತ್ತಿಗೆ ನಾವು ತೆಗೆದುಕೊಂಡಂಥ ಆಹಾರ, ನಾವು ಬಿತ್ತುವಂಥ ಬೀಜಗಳು, ನಾವು ಒಗೆಯುವಂಥ ಗೊಬ್ಬರಗಳು ಇವತ್ತಿಗೆ ಈ ಫಲಿತಾಂಶ ಕೊಡ್ತಾ ಇಲ್ಲ. ಇನ್ನೂ ಕೆಲವೊಂದು ವರ್ಷ ಹೋದ ಮೇಲೆ ನಮ್ಮ ಭೂಮಿ ಬಂಜಾರ್ ಅಂತೀವಲ್ಲ, ಬಂಜಾರ್, ಆ ಥರ ಆಗುವ ಸಂಭವ ಹೆಚ್ಚಿದೆ. ಅದನ್ನು ಉಳಿಸುವ ಸಲುವಾಗಿ ಈ ಸಾವಯವ ಕೃಷಿಗೆ ಹೆಚ್ಚು ಮಹತ್ವ ಇವತ್ತಿಗೆ ನಮ್ಮ ದೇಶ ಕೊಡ್ತಾ ಇದೆ. ಅದಕ್ಕಾಗಿ ತಾವು ಕೂಡ ಈ ಕೃಷಿಯನ್ನು ಅವಗತ ಮಾಡ್ಕೊಳ್ಳೋದು, ಹಚ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ. ನಮಗೆ ಒಂದೇ ಕಲ್ಪನಾ ಏನಪ್ಪ ಅಂದರೆ, ಗೊಬ್ಬರ ಒಗೆದ್ರೆ ಹೆಚ್ಚು ಇಳುವರಿ ಬರ್ತದೆ, ಗೊಬ್ಬರ ಒಗ್ಲಿಕ್ಕೆ ಇಳುವರಿ ಬರೋದಿಲ್ಲ, ಇದು ತಲೆ ಫಿಟ್ ಐತಿ ರೈತರಿಗೆ. ಯೂರಿಯಾ ಒಗೆದ್ರೆ ಕಂಡಾಪಟ್ಟಿ ಉತ್ಪನ್ನ ಬರ್ತದೆ, DAP ಒಗೆದ್ರೆ ಭಾಳ ಬರ್ತೈತಿ, ಪೊಟ್ಯಾಶ್ ಒಗೆದ್ರೆ ಬರ್ತದೆ, ಇಲ್ಲಿಗೆ ಬರೋದೇ ಇಲ್ಲ. ಇದು ಒಂದು ತಲೆಯಾಗು ಕೂತು ಬಿಟ್ಟೈತಿ. ಹಂಗೇನೂ ಇಲ್ಲ. ರಾಸಾಯನಿಕ ಗೊಬ್ಬರ ಇನ್ನು ಮುಂದೆ ಹೆಚ್ಚು ವಾಪರಣೆ ಮಾಡ್ತಿದ್ರೆ ಇಳುವರಿ ಕಮ್ಮಿ ಆಗ್ತದೆ ಇನ್ನು ಮುಂದೆ. ಇದು ಬಹಳ ಮುಖ್ಯವಾದ ವಿಷಯ. ಯಾಕಪ್ಪ ಅಂದರೆ, ನಾವು ಭೂಮಿಗೆ ಕೊಟ್ಟ ಗೊಬ್ಬರ ಅದಲ್ಲ, ಆ ಗೊಬ್ಬರ ಡೈರೆಕ್ಟಾಗಿ ಗಿಡಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಗಿಡ ತೊಳೋದಿಲ್ಲ. ಮತ್ತು ಯಾರು ತಗೋತಾರೆ ಅದು ಗೊಬ್ಬರ? ಭೂಮಿಯಲ್ಲಿರುವಂಥ ಜೀವಾಣುಗಳನ್ನು ಮೊದಲು ಅವು ತಗೊಂತಾವೆ, ಅವು ತಗೊಂಡು ಗಿಡಕ್ಕೆ ಕೊಡ್ತಾವ್ರಿ, ಅವು ತಗೊಂಡು ಗಿಡಕ್ಕೆ ಕೊಡ್ತಾವ. ಆಮೇಲೆ ಗಿಡದ ಎಲ್ಲ ಸಂಪೂರ್ಣ ಶರೀರದೊಳಗೆ ಅದು ಹೋಗ್ತದೆ. ಹಿಂಗದ್ರ ಶಾಸ್ತ್ರ ಅದು. ಮತ್ತು ಕೊಡುವಂಥ ಕೆಲಸ
ಮತ್ತು ಅದು ಗಿಡಕ್ಕೆ ಬಿಡುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ಭೂಮಿಯಲ್ಲಿರುವಂಥ ಜೀವಾಣುಗಳು ಮಾಡ್ತಾವೆ. ಭೂಮಿಯಲ್ಲಿರುವಂಥ ಜೀವಾಣುಗಳು. ನೀವು ಯೂರಿಯಾ ಹಾಕಿದ್ರಿ, ಯೂರಿಯಾ ಭೂಮಿ ಕೊಟ್ರಿ, ಕಬ್ಬು ಅದ್ರಿ, ಕಬ್ಬಿಗೆ ನೀವು ಯೂರಿಯಾ ಕೊಟ್ರಿ. ಯೂರಿಯಾ ಕೊಟ್ಟ ನಂತರ ಆ ಯೂರಿಯಾ ಮೊದಲು ಯಾರು ತಿಂತಾರೆ ಗೊತ್ತಾ? ಯಾರು ತಗೊಂತಾರೆ ಗೊತ್ತಾ? ಮೊದಲು ತಗೊಳ್ಳುವಂಥ ಭೂಮಿಯಲ್ಲಿರುವಂಥ ಅಜಿಟೋಬ್ಯಾಕ್ಟರ್ ಎಂಬುದು ಒಂದು ಜೀವಾಣು ಅದ್ರಿ. ಆ ಜೀವಾಣು ಮೊದಲು ಅದು ತಗೊಂತೈತಿ. ಅದು ತಗೊಂಡು ಯೂರಿಯಾದ್ದು 2-3 ಸಲ ಪ್ರಕ್ರಿಯೆ ಮಾಡ್ತೈತೆ. ಅದು ಯೂರಿಯಾದಾಗ ಇರುವಂಥ ನೈಟ್ರೋಜನವನ್ನು ನೈಟ್ರೈಟ್ ಹಿಂಗೆ ಅದು ಪ್ರಕಾರ ಮಾಡಿ ಆಮ್ಯಾಗ ಅದು ಗಿಡಕ್ಕೆ ಕೊಡ್ತೈತಿ. ಅವಾಗ ಗಿಡ ತಗೋತೈತ್ರಿ. ಅದು ಹಿಂಗದ್ರಿ ಅದ್ರ ಶಾಸ್ತ್ರ. ಭೂಮಿ ಒಳಗೆ ಅಜಿಟೋಬ್ಯಾಕ್ಟರ್ ಇರ್ಲಿಲ್ಲಪ್ಪ ಅಂದ್ರೆ ಯೂರಿಯಾ ತಗೊಳಕ್ ಶಕ್ಯನೇ ಇಲ್ಲ ಗಿಡ. ಇದು ಬಹಳ ಮುಖ್ಯವಾದಂಥ ವಿಷಯ. ಭೂಮಿಯ ಮಣ್ಣಿನಲ್ಲಿ ಅಜಿಟೋಬ್ಯಾಕ್ಟರ್ ಅಂತ ಒಂದು ಜೀವಾಣು ಇರಲಿಲ್ಲಪ್ಪ ಅಂದ್ರೆ ಯೂರಿಯಾ ಅನ್ನ ತಗೊಳಕ್ಕೆ ಶಕ್ಯವಿಲ್ಲ, ಆಗುವುದೇ ಇಲ್ಲ. ಯೂರಿಯಾ ಡೈರೆಕ್ಟ್ ಆಗಿ ಗಿಡಕ್ಕೆ ಎಂದೂ ಮುಟ್ಟುವುದಿಲ್ಲ, ತಗೊಳಕ್ ಶಕ್ಯನೇ ಇಲ್ಲ. ಭೂಮಿಯಲ್ಲಿರುವಂಥ ಜೀವಾಣು ಎಂಬುದು ಒಂದು ಏಜೆಂಟ್ ಅದ, ಕೆಲಸ ಮಾಡುವಂಥದ್ದು ಒಂದು ಜೀವಾಣು ಅದ. ಆ ಜೀವಾಣು ಏನು ಮಾಡ್ತದೆ? ಯೂರಿಯಾ ಅದು ತಗೊಂತದ. ಅದು ತಗೊಂಡು ಏನು ಮಾಡ್ತದಪ್ಪ ಅಂದ್ರೆ ಅದು 2-3 ಸಲ ಪ್ರಕ್ರಿಯೆ ಮಾಡ್ತದ. ಆಮ್ಯಾಗ ಗಿಡಕ್ಕೆ ಕೊಡ್ತದ. ಆ ಗಿಡ ಮತ್ತು ಅದನ್ನು ತಿಂತದ. ಹಿಂಗೆ ಅದ್ರ ಲೆಕ್ಕ ಅದು. ನೀವು ಫಾಸ್ಫೇಟ್ ಕೊಟ್ರಿ, ನೀವು ಪೊಟ್ಯಾಶ್ ಕೊಟ್ರಿ, ಫಾಸ್ಫೇಟ್ ಕೊಟ್ರಿಪ್ಪ ಅಂದರೆ ಅದನ್ನು ಕೂಡ ಹಿಂಗೆ ಡೈರೆಕ್ಟ್ ಗಿಡಕ್ಕೆ ಎಂದೂ ಮುಟ್ಟೋದಿಲ್ಲ. ಭೂಮಿಗೆ ಮೊದಲು ಏನು ಮಾಡ್ತದಪ್ಪ ಅಂದ್ರೆ ಅದು ಭೂಮಿಯಲ್ಲಿರುವಂಥ ಜೀವಾಣುಗಳಿರುವಂಥದ್ದು ಫಾಸ್ಫೇಟ್ ಸೊಲ್ಯುಬಲ್ ಬ್ಯಾಕ್ಟೀರಿಯಾ ಅಂತ ಒಂದು ಜೀವಾಣು ಐತೆ, ಒಂದು ಜಾತಿ ಜೀವಾಣು ಐತದು. ಆ ಜೀವಾಣು ಮೊದಲು ತಿಂತೈತೆ ಫಾಸ್ಫೇಟ್, ಮೊದಲು ಅದು ತಗೋತೈತೆ. ಅದನ್ನು ತೊಗೊಂಡು ಅದನ್ನೊಳಗೆ 2-3 ಸಲ ಪ್ರಕ್ರಿಯೆ ಮಾಡ್ತೈತೆ. ಅದು 7-8-10 ದಿನ ಟೈಮ್ ತೊಗೋತೈತಿ. 7-8-10 ದಿನ ಟೈಮ್ ತೊಗೊಂಡ ನಂತರ 10-15 ದಿನ ಆಗಾನ 5 ಗಿಡಕ್ಕೆ ಕೊಡ್ತೈತ್ರಿ ಅದು ಫಾಸ್ಫೇಟ್. ಅಟೋತನ ಗಿಡಕ್ಕೆ ಕೊಡೋದಿಲ್ಲ ಅದು ಫಾಸ್ಫೇಟ. ಅದು ಅಟೋತನ ಕುಡಿದ್ರೆ 15 ದಿನ ಟೈಮ್ ಹಿಡಿತೈತ್ರಿ ಅದಕ್ಕೆ. ನೀವು ಭೂಮಿಗೆ ಇವತ್ತು DAP ಚಲಿ ಬಂದ್ರಿ, ಇವತ್ತು ಚಲಿ ಬಂದ್ರಪ್ಪ ಅಂದ್ರೆ ಗಿಡಕ್ಕೆ ಯಾವಾಗ ಮುಟ್ತೈತೆ? ಅದು 15 ದಿನದ ಮ್ಯಾಲೆ ಮುಟ್ತೈತಿ. ಇವತ್ತು ಕೊಟ್ರೆ ಇವತ್ತು ಮುಟ್ಟಾಲ್ ಫಾಸ್ಫೇಟ್. ಅದನ್ನು ಪ್ರಕ್ರಿಯೆ ಮಾಡಿ ವಿಘಟನೆ ಮಾಡಿ ಅದನ್ನು ಬೇರೆ ಬೇರೆ ಫಾರ್ಮ್ ಮಾಡಿ ಮತ್ತು ಗಿಡಕ್ಕೆ ಕೊಡಬೇಕಾದ್ರೆ ಟೈಮ್ ಹಿಡಿತೈತಿ 15 ದಿನ. ಆಮ್ಯಾಗ ಅದು ಫಾಸ್ಫೇಟ್ ಗಿಡಕ್ಕೆ ಹೋಗಿ ಮುಟ್ತೈತಿ. ಹಾಗೆ ನೀವು ಪೊಟ್ಯಾಶ್ ಕೊಡ್ತೀರಿಲ್ಲ ಪೊಟ್ಯಾಶ್ ಕೊಟ್ಟ ನಂತರ ಸುದ್ದ ಇವತ್ತು ಪೊಟ್ಯಾಶ್ ಕೊಟ್ರಪ್ಪ ಅಂದ್ರೆ 1 ತಿಂಗಳ ಮ್ಯಾಗ ಹೋಗಿ ಮುಟ್ತದ್ರಿ ಅದು ಗಿಡಕ್ಕೆ. 1 ತಿಂಗಳ ಮ್ಯಾಗ ಇವತ್ತು ಪೊಟ್ಯಾಶ್ ಕೊಟ್ರಿ ನೀವು. ಮ್ಯೂರಿಟ್ ಆಫ್ ಪೊಟ್ಯಾಶ್ ಒಂದು 50 ಕಿಲೋ ಚೀಲ ತೊಗೊಂಡು ಬಂದ್ರಿ, 50 ಕಿಲೋದ ಒಗದ್ರಿ ಕಬ್ಬನಾಗ. ಅದು ಇವತ್ತು ಮುಟ್ಟಾಲ, ಅದು 1 ತಿಂಗಳ ಮ್ಯಾಗ ಮುಟ್ತೈತಿ ಗಿಡಕ್ಕೆ. ಅಟೋತನ ಭೂಮಿಯಾಗಿರುವಂಥ ಜೀವಾಣುಗಳು ಅದನ್ನ ಏನು ಮಾಡ್ತಾವ? ಅದನ್ನು ಪ್ರಕ್ರಿಯೆ ಮಾಡ್ತಿರ್ತಾವೆ. ಸಣ್ಣ 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 ಡಿವಿಷನ್ ಮಾಡಿ 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 ಅದನ್ನು ಆ ಫಾರ್ಮ್ನಾಗ ಕೊಡ್ಲಿಕ್ಕೆ 1 ತಿಂಗಳು ಹಿಡಿತೈತೆ ಅದು ಆ ಜೀವಾಣುಕ್ಕೆ. ಅದ್ರ ಹೆಸರೇನು? ಪೊಟ್ಯಾಶ್ ಸೊಲ್ಯುಬಲ್ ಬ್ಯಾಕ್ಟೀರಿಯಾ. ಆ ಜೀವಾಣುದ ಹೆಸರೇನು? ಪೊಟ್ಯಾಶ್ ಸೊಲ್ಯುಬಲ್ ಬ್ಯಾಕ್ಟೀರಿಯಾ. ಮತ್ತು ಫಾಸ್ಫೇಟ್ ಎತ್ತಿ ಕೊಡೋ ಜೀವಾಣು ಅದು ಫಾಸ್ಫೇಟ್ ಸೊಲ್ಯುಬಲ್ ಬ್ಯಾಕ್ಟೀರಿಯಾ. ಹಿಂಗೆ ಅದಕ್ಕೆ PSB, ಅದಕ್ಕೆ KSB ಅಂತಾರೆ, ಇದಕ್ಕೆ ಅಜಿಟೋಬ್ಯಾಕ್ಟರ್ ಅಂತಾರೆ. ಹಿಂಗೆ ಜೀವಾಣುಗಳು ಪ್ರತಿಯೊಂದು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಕೂಡ ಅದನ್ನು ಪ್ರಕ್ರಿಯೆ ಮಾಡಿ ಗಿಡಕ್ಕೆ ಕೊಡುವಂಥ ಜೀವಾಣುಗಳದಲ್ಲ, ಇದು ಭೂಮಿ ಒಳಗಿರ್ತಾವ. ಇದನ್ನ ಯಾರೂ ಮರಿಬಾರ್ದು. ಭೂಮಿಯಾಗ ಜರ್ ಜೀವಾಣು ಇರಲಿಲ್ಲ ಅಂದ್ರೆ ನೀವು ಟ್ರ್ಯಾಕ್ಟರ್ ತುಂಬಿ ಎಟ್ಟು ಬಿ ಗೊಬ್ಬರ ಹಾಕಿದ್ರೆ ಅದೇನು ಗಿಡಕ್ಕೆ ಹತ್ತುವುದಿಲ್ಲ. ನೀವು ಮಸ್ತ್ ಎತ್ತಿನ ಗಾಡಿ ತುಂಬ್ಕೊಂಡು ತಂದು ಹೋಗಿರಿ, ಭೂಮಿಯಾಗಿರುವಂಥ ಜೀವಾಣುಗಳು ಇರಲಿಲ್ಲಪ್ಪ ಅಂದ್ರೆ ಕೆಲಸ ಮಾಡೋದಿಲ್ಲ, ಅದು ಕೆಲಸ ಆಗೋದೇ ಇಲ್ಲ. ಅದು 1 ಗ್ರಾಮ್ ಮಣ್ಣೆ ತೊಗೊಂಡ್ರಿ ಅಂದ್ರೆ 1 ಗ್ರಾಮ್ ಮಣ್ಣ ತೊಗೊಂಡ್ರಿ ಅಂದ್ರೆ ಆ ಮಣ್ಣಾಗ ಎಷ್ಟು ಜೀವಾಣುಗಳದಾವ ಗೊತ್ತದ ನಿಮಗೆ? ಎಷ್ಟು ಜೀವಾಣುಗಳದಾವ? 1,00,000 ಪ್ರಕಾರ ಜೀವಾಣುದಾವ. ಪ್ರಕಾರ ಅಂತೀನಿ ನಾನು, 1,00,000 ಪ್ರಕಾರ ಅದಾವ. ಅದರ 3 ಜೀವಾಣುಗಳ ಹೆಸರು ಹೇಳಿನಿ ನಾನು ಭಕ್ತ. ಇಂಥ ಈ ಮಣ್ಣು ಅದ ನಮ್ಮದು. ಇದು ಮಣ್ಣ ಫಲವತ್ತತೆ ಮಣ್ಣದ ನಮ್ಮದು. ಈ ಮಣ್ಣಿನೊಳಗಿರುವಂಥ ಶಕ್ತಿ ಹೆಂಗದಪ್ಪ ಅಂದ್ರೆ ಎಷ್ಟೋ ಸೈಂಟಿಸ್ಟ್ಗಳು ತಮ್ಮ ಆವಿಷ್ಯವಾದ್ರೆ ಈ ಮಣ್ಣಿನ ರಹಸ್ಯನ ಗೊತ್ತಾಗಿಲ್ಲ ಯಾರಿಗೆ. ಅಷ್ಟೊಂದು ಈ ಮಣ್ಣಿನ ಶಕ್ತಿ ಅದ. ಮಣ್ಣಿನಲ್ಲಿರುವಂಥ ಈ ಶಕ್ತಿ ಅನ್ನೋದಲ್ಲ, ಇದಕ್ಕೆ ಜೀವಂತ ಮಣ್ಣ ಅಂತಾರೆ. ನಮ್ಮ ಮಣ್ಣಿಗೆ ಏನಂತಾರೆ ರೀ? ಜೀವಂತ ಮಣ್ಣ ಅಂತಾರೆ. ನಮ್ಮ ಭಾರತ ಭೂಮಿ ಮಣ್ಣಿಗೆ ಏನಂತಾರಪ್ಪ ಅಂದ್ರೆ ಜೀವಂತ ಮಣ್ಣು ಅಂತಾರೆ. ಒಮ್ಮೆ ಗೊಬ್ಬರ ಕೊಟ್ರಪ್ಪ ಅಂದ್ರೆ 3-4 ತಿಂಗಳು ಹಿಡ್ಕೊಂಡು ಕುಂಡಿರ್ತೈತಿ ಆ ಭೂಮಿಯಾಗಿರುವಂಥ ಜೀವಾಣುಗಳು. ನಮ್ಮ ಕೃಷಿ ಅದಲ್ಲ, ನಮ್ಮ ಕೃಷಿ ಮಣ್ಣಾಗಿನ ಕೃಷಿ ಐತಿ. ಅದಕ್ಕೆ ಹೊರಗಿನ ದೇಶದ ಏನು ಕೃಷಿ ಅದಲ್ಲ, ಅದು ಮಣ್ಣಂದಲ್ರಿ, ಅದು ಮರಳದಂತ ಕೃಷಿ ಐತಿ. ಮರಳದನ್ ಕೃಷಿ ಮಣ್ಣಾನ ಕೃಷಿ ಒಳಗೆ ಭಾಳ ಫರಕ್ ಐತಿ. ಈಗ ಇಸ್ರಾಯೇಲ್ ಅದು ಕೊಡ್ತಾರೆ, ಭಾಳ ಭಾರಿ ರೀ. ಇಸ್ರಾಯೇಲ್ ದೇಶ ನಮ್ಮ ದೇಶಕ್ಕಿಂತ ಭಾಳ ಮುಂದೆ ಹೋಗೈತಿ.
ಭಾಳ ಭಾರಿ ಉತ್ಪನ್ನ ತೆಗಿತಾರೆ. ಭಾಳ ಸ್ಪೇನ್ದವ್ರು ದಾಳಿಂಬೆ ಭಾಳ ಚಂದ ಬೆಳಿತಾರೆ ರೀ. ಆಸ್ಟ್ರೇಲಿಯಾದವ್ರು ಭಾಳ ಚಂದ ಕಬ್ಬ ಬೆಳಿತಾರೆ ರೀ. ನಾವ್ಯಾಕೆ ಬೆಳೆಯಲ್ಲ? ಅವ್ರ ಗೊಬ್ಬರ ತಂದು ಯೂಸ್ ಮಾಡ್ತೇವೆ ಅಂತ ಹೇಳಿ ನಮ್ಮದು ಬೆಳೆಯಲಾಗೈತಿ, ಮತ್ತದೇನೂ ಇಲ್ಲ. ಯಾಕಪ್ಪ ಅಂದರೆ ಅವರು ಮರಳುದಾನ ಕೃಷಿ ಐತಿ. ಇಸ್ರಾಯೇಲ್ಗೆ ಯಾರು ಹೋಗಿದ್ರೆ ಅದ್ರ ಬೀಗರು ಬಿಜರು ನೀವು ಯಾರು ಹೋಗಿದ್ರೆ ಅದ್ರ ಕೇಳ್ರಿ ಅವ್ರಿಗೆ ಹೆಂಗಿರ್ತೈತಿ ಮಣ್ಣು. ಸಮುದ್ರ ದಂಡಿಗೆ ಮಣ್ಣು ಇರ್ತದಲ್ಲ ಮರಳ, ಆ ಟೈಪ್ ಮರಳು ಇರ್ತೈತೆ ಅಲ್ಲಿ. ನೀರು ಕೊಟ್ರಪ್ಪ ಅಂದ್ರೆ ಒಂದು ತಾಸು ಬಿ ನಿಂದ್ರ ಅದು ಪಟ್ನೆ ಕರಿ ತಳಗ್ ಏನತ್ತರ ಅದಕ್ಕೆ ಹರಿದು ಹೋಗಿಬಿಡ್ತೈತೆ ಅದು. ಹಂಗೆ ಮರಳುದಾಂಡ ಕೃಷಿ ಐತೆ ಅಲ್ಲಿ. ಅದಕ್ಕೆ ಡ್ರಿಪ್ ಲೆಪ್ ನೀರು ಕೊಡ್ತಾರೆ ಅವರು. ದಿವಸದಾಗ ಎಷ್ಟು 5 ಸಲ ನೀರು ಕೊಡ್ತಾರೆ. ಯಾಕೆ ನೀರೇ ನಿಂದ್ರಲ್ಲ, ಆ 5 ಸಲ ನೀರಿನ ಸಂಗಾಟ 5 ಸಲ ಗೊಬ್ಬರ ಕೊಡ್ಬೇಕಾಗ್ತೈತಿ. ಥೋಡೆ 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 ಹಿಂಗೆ. ಯಾಕಪ್ಪ ಅಂದ್ರೆ ಅವ್ರ ಮಣ್ಣು ಒಳಗೆ ಯಾವುದೂ ಅಯಾನ್ಸ್ ಇಲ್ಲ. ಅಂದ್ರೆ ಏನು ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಅದರ ಯಾವುದೂ ಜೀವ ಇಲ್ಲ. ಅದರ ಖತ ಗೊಬ್ಬರನೂ ಹಿಡಿತಾಕತ್ತಿಲ್ಲ, ಮಣ್ಣು ಹಿಡಿತಾಕತ್ತಿಲ್ಲ. ಅಂದ್ರೆ ಅದ್ರೊಳಗೆ ಜೀವಾಣುಗಳೇ ಇಲ್ಲ. ಅಂತ ಅವ್ರ ಮರಳದೊಳಗಿನ ಕೃಷಿ ಐತಿ. ಅವ್ರಿಗೆ ಅದು ಗೊಬ್ಬರ ಯೋಗ್ಯ ಐತಿ. ನಮ್ಮ ದೇಶದ ಏನದು ಮಣ್ಣು ಅದಲ್ಲ, ಈ ಮಣ್ಣಿಗೆ ಜೀವಂತ ಮಣ್ಣು ಐತಿ. ಇದ್ರೊಳಗೆ ಜೀವಾಣುಗಳು ಜೀವಂತ ಇರ್ತಾವ. ಅದಕ್ಕೆ ಈ ಮಣ್ಣ ಒಮ್ಮೆ ಗೊಬ್ಬರ ಕೊಟ್ರಪ್ಪ ಅಂದ್ರೆ 4 ತಿಂಗಳು 3 ತಿಂಗಳು ಹಿಡ್ಕೊಂಡು ಕುಂಡಿರ್ತದ್ರಿ ಅದು ಗೊಬ್ಬರ ಮಣ್ಣ. ಒಮ್ಮೆ ನೀರು ಕೊಟ್ರೆ ಅಂದ್ರೆ 1 ತಿಂಗಳು ಬರಲ್ಲ. ಯಾವ್ದಾರ ನಿಮ್ಮ ಕರಿ ಭೂಮಿ ಅದ 2 ತಿಂಗಳಗಟ್ಲೆ ಬರಲ್ಲ. ಅದಕ್ಕೆ ಈ ಮಣ್ಣದಲ್ಲ, ಇದು ಜೀವಂತ ಮಣ್ಣದ. ಅದಕ್ಕೆ ಈ ಜೀವಂತ ಮಣ್ಣು ಒಳಗಿರುವಂಥ ಜೀವಾಣುಗಳೇನದಾವಲ್ಲ, ಇವು ರಾಸಾಯನಿಕಗಳಿಂದ, ಅತಿರಿಕ್ತ ರಾಸಾಯನಿಕಗಳಿಂದ ಇವು ದಿವಸ ಏನಾಗ್ತಾವ, ಕೊಲ್ಲಲ್ಪಡ್ತಾವ, ಸಾಯ್ತಾವ್ರಿ. ಅದಕ್ಕೆ ಸಾಯ್ತಾವಪ್ಪ ಅಂದ್ರೆ ಏನದ್ರ ಅರ್ಥ, ಫಲವತ್ತತೆ ಕಮ್ಮಿ 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 ಹಾಕೋತ ಬರ್ತಾ ಇದೆ. ಕೇಳ್ರಿ ಇವ್ರು ಅಜ್ಜವ್ರು ಕೂತಾರ, ಮೊದ್ಲಿನಂಗೆ ಭೂಮಿನೇ ಬೆಳೆಯಲತ್ತಾರ ಅವರು. 1 ಚೀಲ ಯೂರಿಯಾ ಹೋಗಿದ್ರೆ ಮನಗಡೆ ಬರ್ತಿತ್ರಿ. ಈಗ 10 ಚೀಲ ಯೂರಿಯಾ ಹೋಗಿದ್ರೆ ಬೆಳೆನೇ ಬರವಲ್ದು. ಕತೆ ಡೂಪ್ಲಿಕೇಟ್ ಆಗಿ ಅಂತ ಹೇಳ್ಬಿಡ್ತಾರೆ ಅವ್ರು. ನಗಿಚ್ಚಿ ಕತೆ ಡೂಪ್ಲಿಕೇಟ್ ಆಗಿಲ್ಲ, ಭೂಮಿ ಡೂಪ್ಲಿಕೇಟ್ ಆಗೈತೆ. ಯಾಕಪ್ಪ ಅಂದ್ರೆ ಭೂಮಿಯಲ್ಲಿರುವಂಥ ಅಸ್ಟೋಬ್ಯಾಕ್ಟರ್ ಜೀವಾಣು ಕಮ್ಮಿ ಆಗ್ಲಾಕತ್ತೈತಿ. ಅದು ಅದ್ರ ಕೌಂಟಿಂಗ್ ಬೇಕು. 1 × 10⁹ ಹಿಂಗೆ ಕೌಂಟ್ ಇರ್ತೈತಿ ಅದು. ಅದು ಕಮ್ ಹಾಕೋತ್ ಬರ್ತೈತಿ. ಅದು ಮಣ್ಣು ಪರೀಕ್ಷೆ ಬರೋಣ ಗೊತ್ತಾಗ್ತೈತಿ ಅದೆಲ್ಲ. ಅದ್ರ ಕಾಲಾಗ ನೀವು ಎಷ್ಟು ಬಿ ಕೊಟ್ಟರು ಬಿ ಅದು ಗಿಡಕ್ಕೆ ಹತ್ತಲ್ಲ. ಇದು ಕಾರಣ ಭೂಮಿ ಒಳಗಿರೋಂಥ ಜೀವಾಣು. ಅದ್ರ ಕಾಲಾಗ ಜೀವಾಣುಗಳನ್ನು ನಾವು ಇವತ್ತಿಗೆ ಮೇಂಟೈನ್ ಮಾಡಬೇಕು. ಜೀವಾಣುಗಳನ್ನು ನಾವು ಇವತ್ತಿಗೆ ಹಿಡಿದಿಟ್ಕೊಳ್ಬೇಕು. ಅದ್ರ ಸಲುವಾಗಿ ಏನು ಮಾಡಬೇಕು? ಋಷಿ ಕೃಷಿ ಎಂಬುದೊಂದು ಒಂದು ಋಷಿ ಕೃಷಿ ಎಂಬುದು ಒಂದು ಕೃಷಿ ಅದ. ಅದ್ರೊಳಗೆ ಸ್ಲರಿ ಪದ್ಧತಿ ಅಂತೇಳಿ ಒಂದು ಪದ್ಧತಿ ಬರ್ತೈತಿ. ಅದ್ರೊಳಗೆ ಕಾಮಧೇನ ಕಲ್ಪವೃಕ್ಷದ ಮಹತ್ವ ಬಹಳ ಐತೆ. ಅದ್ರೊಳಗೆ ಅದನ್ನು ಅವಗತ ಮಾಡ್ಕೋಬೇಕು. ಗೊಬ್ಬರ 1 ಚೀಲ ಯೂರಿಯಾ ಹೋಗಿರಿ, 10 ಚೀಲ ಹೋಗಿಬೇಡ್ರಿ, 1 ಚೀಲ ಹೋಗಿರಿ. ಖರೆ ನಾವು ಜೀವಾಣುಗಳನ್ನು ಹೆಚ್ಚು ಮಾಡ್ಕೋಬೇಕು ಭೂಮಿ ಒಳಗೆ. ಅದ್ರ ಸಲುವಾಗಿ ನಾವು ವಿಶೇಷ ಋಷಿ ಕೃಷಿಗೆ ನಾವು ಹೊಳಬೇಕು. ಅವಾಗ ಮಾತ್ರ 10 ಚೀಲ DAP ಬದಲು 1 ಚೀಲ DAP ಹೋಗಿದ್ರೆ ಕೆಲಸ ಕೊಡ್ತೈತಿ. ಅದ್ರ ಕಾಲಾಗ ಈ ಜೀವಾಣುಗಳೇನದಾವಲ್ಲ, ಈ ಜೀವಾಣುಗಳನ್ನು ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದು ಒಂದು ಇನ್ನು ಮುಂದೆ ಹೇಳ್ತೀನಿ ನಾನು ನಿಮಗೆ. ಸ್ಲರಿ ಅದಲ್ಲ, ಸ್ಲರಿ ಪದ್ಧತಿ ಇವು ಋಷಿ ಕೃಷಿ ಸಾವಿರಾರು ವರ್ಷದ ಹಿಂದೆ ಬರೆದಿಟ್ಟಾರ. ಇವರೆಲ್ಲ ಸಂಶೋಧನಕಾರರು. ಹಿಂದಕಿನ ಋಷಿಗಳಪ್ಪ ಅಂದ್ರೆ, ಹಿಂದಕಿನ ಋಷಿಗಳು ಅಂದ್ರೆ ಇವತ್ತಿನ ಸೈಂಟಿಸ್ಟ್ ಅಂದಂಗೆ ನಾವು. ಅದರ ಅರ್ಥ ಹಿಂದಕ್ಕೆ ಸೈಂಟಿಸ್ಟ್ ಅಂದ್ರೆ ಯಾರಿದ್ರು? ಋಷಿಗಳಿದ್ರಲ್ಲ, ಮುನಿಗಳಿದ್ರಲ್ಲ, ಇವರು ಸೈಂಟಿಸ್ಟ್ರು. ಹೆಂಗದ ವಿಷಯ. ಅದ್ರ ಕಾಲಾಗ ಈ ಸ್ಲರಿ ಪದ್ಧತಿ ಅದಲ್ಲ, ಈ ಸ್ಲರಿ ಪದ್ಧತಿ ಒಳಗ ಈ ಕಾಮಧೇನ ಅದಲ್ಲ ಅಂದ್ರೆ ಏನ್ರಿ? ಕಾಮಧೇನ ಅಂದ್ರೆ ಏನ್ರಿ ಹೇಳ್ರ ನೋಡ, ಯಾರ್ರಿ ಕಾಮಧೇನ ಅಂದ್ರೆ ಏನು? ಕಾಮಧೇನ ಅಂದ್ರೆ ಗೊತ್ತ್ರಿ? ಬಿಡ್ರಿ. ಕಲ್ಪವೃಕ್ಷ ಅಂದ್ರೆ ಏನ್ರಿ? ತೆಂಗಿನ ಗಿಡ ರೀ, ಮತ್ತೊಂದೇನಿಲ್ಲ. ಕಾಮಧೇನ ಅಂದ್ರೆ ಏನ? ಆಕಳ್ರಿ, ಆಕಳ. ಸ್ಲರಿ ಪದ್ಧತಿ ಒಳಗ ಆಕಳ ಮಹತ್ವ ಹೆಚ್ಚೈತಿ.
ಒಂದು ಆಕಳು ಇರ್ಬೇಕು ನಿಮ್ಮ ಮನೆ ಮುಂದೆ ಈ ಥರ. ಅದರಿಂದ ಏನಾಗ್ತದಪ್ಪ ಅಂದರೆ ನಾವು 10 ಪಟ್ಟು ನಮ್ಮ ಆಗುವಂಥ ಖರ್ಚದಲ್ಲ, ಅದನ್ನು ವೆಚ್ಚದಲ್ಲ, ಅದನ್ನು ನಾವು ಕಮ್ಮಿ ಮಾಡ್ಬೋದು. ಈಗ ವಿಜ್ಞಾನದ ವಿಷಯನ ನಾವು ಅರಿತುಕೊಂಡಾಗ, ಅಭ್ಯಾಸನ ಮಾಡಿದಾಗ, ನಾವು ಇಷ್ಟು ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡಿಲ್ಲ. ನಾನು ರಾಸಾಯನಿಕ ಕೃಷಿಯನ್ನು ಅಭ್ಯಾಸ ಮಾಡಿದ್ದೀನಿ. ಅದರೊಳಗೆ ಶಿಕ್ಷಣ ತಗೊಂಡಿನಿ. ಇದನ್ನು ಹೇಳ್ತೀನಿ. ನಮಗೆ ರಾಸಾಯನಿಕ ಕೃಷಿಯನ್ನೇ ನಾನು ಅಭ್ಯಾಸ ಮಾಡಿದ್ದು ಹೆಚ್ಚು. ಆದ್ರೆ ಸಾವಯವ ಕೃಷಿ ಇರಲಾರ್ದೆ ಈ ರಾಸಾಯನಿಕ ಕೃಷಿ ಯಶಸ್ವಿನೇ ಆಗೋದಿಲ್ಲ. ಇದೊಂದು ಬಹಳ ಮುಖ್ಯವಾದಂಥ ವಿಷಯ. ಇರಲಿ, ಈ ರಾಸಾಯನಿಕ ಕೃಷಿ ಅದಲ್ರಿ, ಈ ಸಾವಯವ ಕೃಷಿ ಇರಲಾರ್ದೆ ಕೆಲಸ ಕೊಡಲ್ಲ. ಇದು ಎಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ನಿಮಗೆ. ಎಷ್ಟು ಬಿ ರಾಸಾಯನಿಕ ಕೃಷಿ ಮಾಡ್ರಿ, ನೀವು ಸಾವಯವ ಕೃಷಿ ಮಟ್ಟ ಜೀವಾಣುಗಳು ಡೆವಲಪ್ ಮಾಡಲಿಲ್ಲಪ್ಪ ಅಂದ್ರೆ ಎಲ್ಲ ಕೃಷಿ ಬೇರ್ತೈತಿ. ನೀವು ಬೇಕಾದ ರಾಸಾಯನಿಕ ಗೊಬ್ಬರ ಕೊಡ್ರಿ, ಏನೂ ಉಪಯೋಗ ಇಲ್ಲ, ಯಾವುದೂ ರಿಸಲ್ಟ್ ತೋರಿಸಲ್ಲ ನಿಮ್ಗೆ ಕೆಲವೊಂದು ವರ್ಷ ಆದ ನಂತರ. ಅದಕ್ಕೆ ಈ ಸಾವಯವ ಕೃಷಿ ಸಲುವಾಗಿ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು ನಾವು. ಈ ವರ್ಷ ನಾ ಬಂದಿನಂದ್ರೆ ಈ ವರ್ಷ ಏನು ಮಾಡಬೇಕಪ್ಪ ಅಂದ್ರೆ 50% 50% ರಾಸಾಯನಿಕ ಗೊಬ್ಬರ, 50% ಸ್ಲರಿ ಸಾವಯವ ಕೃಷಿಯನ್ನು ಮಾಡಬೇಕು ಈ ವರ್ಷ. ಮುಂದಿನ ವರ್ಷ ಶಿಸ್ತು ಅನ್ನಿಸ್ತಪ್ಪ ಅಂದ್ರೆ 25% ರಾಸಾಯನಿಕ ಕೃಷಿ, 75% ಏನು ಮಾಡಬೇಕು ತಾವು ಸಾವಯವ ಕೃಷಿ ಕಡೆ ಹೊಳಬೇಕು. ಅದ್ರ ನಂತರ 3-4 ವರ್ಷ ಆದ ನಂತರ 100% ಸಾವಯವ ಕೃಷಿಯನ್ನು ಮಾಡಬೇಕು. ಸಾವಯವ ಕೃಷಿಯನ್ನು ಮಾಡಬೇಕು. ಅಭ್ಯಾಸ ನಮ್ಮಂಥ ಜನ ಭರ್ಪೂರ ಅದಾರ, ನಿಮಗೆ ಅಭ್ಯಾಸ ಹೇಳೋರು. ಅದನ್ನು ಕೇಳಿ ಮಾಡಬೇಕು. ಇಳುವರಿ ಅತಿ ಉತ್ತಮವಾಗಿರುವಂಥ ಇಳುವರಿ ಬರ್ತದೆ. ನೋಡು, ಎಕರೆ 100 ಟನ್ ತೆಗಿದನಪ್ಪ, 100 ಟನ್ ತೆಗಿದಿತ್ತೇನ, ಸಾವಯವ ಕೃಷಿ ಮಾಡಿ. ಎಕರೆ 50 ಟನ್ ತೆಗಿಯಾವಿದೇನು ನೀನು, ಠೀಕ್ ಅದ, ನೀರು ರಾಸಾಯನಿಕ ಕೃಷಿ ಮಾಡಿ. ಹಿಂಗದ್ರ ಲೆಕ್ಕ ಅದ್ರ. ನೀವು ಎಕರ್ಗೆ 120 ಟನ್ ತೆಗಿಯೋರ್ದೇನು, 150 ಟನ್ ತೆಗಿಯೋರ್ದೇನು, ಸಾವಯವ ಕೃಷಿ ಕಡೆ ಹೊಡ್ರಿ, ಅವಾಗ ಬರ್ತಿತ್ತು. ಇಲ್ರಿ ನಾವು 40 ಟನ್ಗೆ ಠೀಕ್ ಅದೇವ್ರಿ, ನೀವು ಹಾಕಪ್ಪ ಯೂರಿಯಾ DAP ಇದೇ ಹಾಕಿ ನೀನು. ಹಿಂಗದ್ರಿ ಅದ್ರ ಲೆಕ್ಕ. ನೀವು ಯೂರಿಯಾ DAP ಹಾಕಿ 100 ಟನ್ ತೆಗಿತೀನಪ್ಪ ಅಂದ್ರೆ ಅದು ಬರೇ ಮಾತಾಯ್ತು, ಕೆಲಸ ಆಗೋದಿಲ್ಲ ಅದು. ನೀವು ಕೆಲವೊಂದು ಹಿರಿಯರು ಕುಂತೀರಿ, ನಿಸ್ತು ರಾಸಾಯನಿಕ ಗೊಬ್ಬರ ಒಗದ್ರಿ, ಹಂಗೆ ಸ್ವಲ್ಪ ತಿಪ್ಪಿ ಗೊಬ್ಬರ ಒಗದ್ ನೋಡ್ರಿ, ರಾಸಾಯನಿಕ ಗೊಬ್ಬರ ಚಂದ ಉಳುವರಿ ಕೊಡ್ತದಿಲ್ಲ. ರಾಸಾಯನಿಕ ಗೊಬ್ಬರ ಆಕ್ಟಿವ್ ಆಗ್ಬೇಕಾದ್ರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಬೇಕ್ರಿ, ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದ್ರೆ ಇದು ನಿಮ್ಮ ತಿಪ್ಪಿ ಗೊಬ್ಬರ ಒಗನ್ ಮತ್ತು ನೋಡ್ರಿ ರಾಸಾಯನಿಕ ಗೊಬ್ಬರ ಎಷ್ಟು ಪುಟಾವ ಕೊಡ್ತೈತಿ, ಅನುಭವ ಐತಾನಿಲ್ಲ. ಅದಕ್ಕೆ CN ರೇಷಿಯೋ ಅಂತಾರೆ ವಿಜ್ಞಾನ ಭಾಷೆದಾಗ. ಅದಕ್ಕೆ ಇಷ್ಟು ನಮಗೆ ತಿಪ್ಪಿ ಗೊಬ್ಬರ ಎಲ್ಲಿ ತರೋದು, ಇಷ್ಟು ನಮಗೆ ಎಲ್ಲಿ ತರೋದು ತಿಪ್ಪಿ ಗೊಬ್ಬರ, ಇಲ್ಲಿ ಇಟ್ಟು ತರೋದಾಗಲ್ಲ ಅಂತ ಹೇಳೇ ಒಂದು ಆಕಳ ಕಟ್ರಿ, ಅದ್ರ ಲೇಟ್ ಹ್ಯಾಂಡಿ ಬೀಳೋದು ಅಂದ್ರೆ ಭಾಳ ಹ್ಯಾಂಡಿ ಗರಜಿಲ್ಲ. ಯಾಕಪ್ಪ ಅಂದ್ರೆ ಕೃಷಿ ಒಂದು ಸಂಶೋಧನಕಾರರಲ್ಲ, ಅವ್ರು ಏನು ಬರೆದಿಟ್ರಪ್ಪ ಅಂದ್ರೆ 1 ಎಕರ್ಕ 1 ಕಿಲೋ ಜವಾರಿ ಆಕಳ ಹೆಂಡಿ ಬೇಕ್ರಿ. ಅದೇ ಗೋಮೂತ್ರ ಅಂತೇವಲ್ಲ, ಅದು ಒಂದು 5-10 ಲೀಟ್ರ್ ಅದು ಬೇಕು. ಒಂದು 50 ಲೀಟ್ರ್ ನೀರ್ನಾಗ ಹಾಕಿರ್ಬೇಕಿದು. 50 ಲೀಟ್ರ್ ನೀರಾಗ ಗೋಮೂತ್ರ ಎಷ್ಟು ಹಾಕಬೇಕು, ಒಂದು 2-3 ಲೀಟ್ರ್, 2 ಲೀಟ್ರ್ ಹಾಕ್ರಿ, 1 ಲೀಟ್ರ್ ಹಾಕ್ರಿ, ನೋ ಪ್ರಾಬ್ಲಮ್. ಅದ್ರ ಒಳಗೆ ಅದೇ ಸಗಣಿಯನ್ನು 1 ಕಿಲೋ 2 ಕಿಲೋ ಹಾಕಬೇಕು ಆ 50 ಲೀಟ್ರ್ ನೀರಿನೊಳಗೆ. ಅದ್ರ ಒಳಗೆ ಏನು ಹಾಕಬೇಕು, ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಬೇಕು. ಏನದು, ಕಡ್ಲಿ ಹಿಟ್ಟ. ದ್ವಿದಳ ಧಾನ್ಯ ಅಂದ್ರೆ ಗೊತ್ತಾಗ್ತೈತೆ, ಹಿಂಗೆ ಒಡಾನಿ 2 ಪಗಡೆ ಆಗ್ತೈತೆ ನೋಡಿ, ಅದಕ್ಕೆ ಥರ ದ್ವಿದಳ ಧಾನ್ಯ. ಕಡ್ಲಿ ಕಾಳದ ಇರ್ತೈತಲ್ರಿ ಅದು 1 ಕಿಲೋ ಹಾಕಬೇಕು. ಆಮೇಲೆ ಮಜ್ಜಿಗೆ ಹಾಕಬೇಕ್ರಿ, ಮಜ್ಜಿಗೆ ಅದೆಷ್ಟು ಹಾಕಬೇಕು, ಅದು 1 ಲೀಟ್ರ್ ಹಾಕಬೇಕು. 1 ಲೀಟ್ರಿಂದ 2 ಲೀಟ್ರ್ ಭಾಳ. ಮತ್ತು ಅದ್ರೊಳಗೆ ಏನು ಹಾಕಬೇಕು, ಕರಿ ಬೆಲ್ಲ. ಈ ಕೆಮಿಕಲ್ ಬೆಲ್ಲ ಅಲ್ಲ, ಕರಿ ಬೆಲ್ಲ ಹಾಕಬೇಕು. ಕರಿ ಬೆಲ್ಲ ತಿಳಿ ಸಿಗ್ತದೆ ಎಲ್ಲಕ್ಕಿಂತ ಸ್ವಸ್ಥ ಅಂಗಡಿಯಾಗ. ಈಗ ತರೋದು ಬಿಟ್ಟಿರ್ಬೇಕು ನೀವು. ಕರಿ ಬೆಲ್ಲ ಇರ್ತೈತಿ, ಅದು 1 ಕಿಲೋ ಹಾಕಬೇಕು. ಆಮೇಲೆ ಈ ಬೇವಿನಕಾಯಿ ಏನಿರ್ತದಲ್ಲ ಹಿಂಡಿ, ಬೇವಿನ ಹಿಂಡಿ, ಅದು 1 ಕಿಲೋ ಅದ್ರೊಳಗೆ ಹಾಕಿರ್ಬೇಕು. ಬೇವಿನ ಹಿಂಡಿ ಗೊತ್ತಲ್ಲ ನಿಮ್ಗೆ? ಬೇವಿನ ಹಿಂಡಿ ಗೊತ್ತಿಲ್ಲ? ಗೊತ್ತಿಲ್ಲಕಂದ್ರೆ ಎಲೆ ಕತ್ತು ತೆಗೆದು ಮಿಕ್ಸರ್ದ ಹಾಕಿ ಸಣ್ಣ ಮಾಡತ್ತೆ ಹೇಳೋದು.
ಪೌಡ್ರ್ ಮಾಡೋದು, ಬೇವಿನ ತಪ್ಪಲ ಸಣ್ಣ ಮಾಡೋದು, ಅದೊಂದು ಕಿಲೋ, ಅರ್ಧ ಕಿಲೋ ಹಾಕೋದು ಭಾಳ ನಡೀತೈತಿ. ಮತ್ತು ಇನ್ನೊಂದು ಐತಿ, ಹುತ್ತಿನ ಮಣ್ಣು. ಯಾರಿಗೆ ಗೊತ್ತೈತಿ? ಹುತ್ತದ ನಿಮ್ಮ ಕಡೆ ಇಲ್ಲ ಅದಾವ? ಹುತ್ತಿನ ಮಣ್ಣು ಒಂದು 2 ಕಿಲೋ ಹಾಕ್ಬೇಕ್ರಿ ಅದ್ರೊಳಗೆ. ಹುತ್ತಿನ ಮಣ್ಣು ಅಂದ್ರೆ ಗೊತ್ತಿಲ್ಲ, ಓಡಾಡೋ ಮಣ್ಣು ಇರ್ತಿದ್ಲ ಊಟ. ನಿಮ್ಮ ಕಡೆ ಏನತ್ತಾರ ಅದಕ್ಕೆ? ಹುತ್ತಿನ ಮಣ್ಣು ಅಂತಾರ? ಮುತ್ತಿರ್ತಾರಲ್ಲ, ಹುತ್ತಿನ ಮಣ್ಣು ಒಂದು 2 ಕಿಲೋ ಹಾಕ್ಬೇಕ್ರಿ. ಹಾಕಿ ಪ್ಲಾಸ್ಟಿಕ್ ಡ್ರಮ್ನಾಗ, ಇಲ್ಲಿಕಪ್ಪ ಅಂದ್ರೆ ಸಿಮೆಂಟ್ ಡ್ರಮ್ನಾಗ ಗಿಡದ ಬಡ್ಡಾಗ ಇಡಬೇಕು. ತಿಳಿತೇನೆ ನಿಮಗೆ? ಗಿಡದ ಬಡ್ಡಾಗ ಯಾವ ಗಿಡ ಇರ್ಬೇಕ್ರಿ? ಅದು ಯಾವುದೂ ಇರಲಿ, ಚಂದ ನಾಳಿದ್ದು ಗಿಡ ಇರಬೇಕು, ಒಂದೇ ಇರಬಾರ್ದು. ಯಾವುದು ಗೊತ್ತದನ? ಆ ಹೈಬ್ರಿಡ್ ಜಾಲಿ ಇರಬಾರ್ದು. ಮತ್ತೆ ಹೈಬ್ರಿಡ್ ಜಾಲಿ ಅದ ನಿಮ್ಮ ಕಡೆ ಇಲ್ಲ? ಏನಂತಾರ ಅದಕ್ಕೆ? ಯಾವ ಜಾಲಿ ಅಂತಾರ? ಪಿಗ್ ಜಾಲಿ. ಯಾರು ಒಂದೊಂದು ಭಾಷೆ ಒಂದೊಂದು ಕಡೆ. ಆ ಗಿಡದ ಬಡ ಬಿಟ್ಟರೆ ಎಲ್ಲ ಗಿಡ ಮೇಲೆ ಹಿಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಆ ಗಿಡದ ತಳಗಿರ್ಬೇಕು, ಬಿಳಿ ಬಟ್ಟೆ ಕಟ್ಟಿರ್ಬೇಕು ಅದ್ರ ಮ್ಯಾಗ. ಅದು ದಿನ ಅದನ್ನು ಅಳಗಾಡಿಸ್ತಾ ಇರಬೇಕು. ದಿನ ಒಂದು 5 ಮಿನಿಟ್ ಅದನ್ನು ಅಳಗಾಡಿಸ್ತಾ ಇರಬೇಕು. 8 ದಿನ ಕೊಳಸ್ಬೇಕು ಅದನ್ನು. 8 ದಿನ ಕೊಳಸ್ಬೇಕು. ಕೊಳಿಸಿ ಅದ್ರ ಒಳಗೆ ಏನು ಹಾಕಬೇಕಪ್ಪ ಅಂದ್ರೆ, ಇನ್ನೊಂದು ಭಾಳ ಮಹತ್ವದ ಐಟಮ್ ಐತಿ. ಈ ಗಿಡ ಬೆಳೀತದಪ್ಪ ಅಂದ್ರೆ ಅದಕ್ಕೆ ಯಾವ ಗರಜ್ ಐತಿ, ಯಾವ ಜೀವಾಣುದ ಗರಜ್ ಅದಪ್ಪ ಅಂದ್ರೆ ನೈಟ್ರೋಜನ್ ಅನ್ನದ ಗರಜ್ ಐತಿ. ಅದಕ್ಕೆ ನೈಟ್ರೋಜನ್ ಜೀವಾಣುಗಳು ಹೆಚ್ಚು ಮಾಡೋ ಸಲುವಾಗಿ ಅಸ್ಟೋಬ್ಯಾಕ್ಟರ್ ಅದ್ರ ಒಳಗೆ ಹೆಪ್ ಹಾಕದಂಗೆ ಹಾಕಬೇಕು. ಹೆಪ್ ಹಾಕದಂಗೆ ಇದು ಭಾಳ ಮುಖ್ಯದ. ಎಲ್ಲಕ್ಕಿಂತ ರೈತರು ನಿಮ್ಮನೆ ಮಾಡಿಬಿಡ್ತಾರೆ. ಇದು ಭಾಳ ಅವಘಡದ ರೀತಿ. ಎಲ್ಲರೂ ಕೇಳಿರ್ತಾರ, ಸ್ಲರಿ ಮಾಡಿಬಿಡ್ತಾರೆ, ಅರ್ಧೋಟೆ ಮಾಡ್ತಾರೆ. ಹಂಗೆ ಮಾಡಿ ಹೆಪ್ ಹಾಕದಂಗೆ ಹಾಕಬೇಕು ನಾವು. ಅದಕ್ಕೆ 50 ಲೀಟ್ರಿಗೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಾಕೋದು. ಅದನ್ನು ಸಿಗ್ತೈತೆ ಅದು ಅಸ್ಟೋಬ್ಯಾಕ್ಟರ್ ಎಲ್ಲಿ ಬಿ ಸಿಗ್ತದೆ, ಕೊಂಡು ಸಿಗ್ತೈತೆ. ಅದು ಅರ್ಧ ಲೀಟ್ರ್ ಹಾಕಬೇಕು. DAP ಬೇಕಲ್ಲ ನಿಮಗೆ, ಫಾಸ್ಫೇಟ್ ಬೇಕಲ್ಲ, PSB ಹಾಕ್ಬೇಕು ಅದ್ರೊಳಗೆ. ಪೊಟ್ಯಾಸ್ ಬೇಕನ್ನ, ಪೊಟ್ಯಾಸ್ ಬೇಕಾದ್ರೆ KSB ಹಾಕ್ಬೇಕು ಒಂದು ಅರ್ಧ ಲೀಟ್ರ್. ಅಂದ್ರೆ ಕಾಯಿಸಿದ ಹಾಲಿಗೆ ಹೆಂಗದು ಮೊಸರಿನ ಹೆಪ್ ಹಾಕ್ತೇವಲ್ಲ ನಾವು ಸ್ವಲ್ಪ ಹಂಗದು, ಅದು ಕಾಯಿಸಿದ ಹಾಲಿದ್ದಂಗ್ರಿ. ಅದು ಕಾಯಿಸಿದ ಹಾಲಿಗೆ ಒಂದು ಸ್ವಲ್ಪ ಹೆಪ್ ಹಾಕ್ಬೇಕು. ಅದಕ್ಕೆ ಬೆಳೆಸೋದಿದ್ರೆ ಅಸ್ಟೋಬ್ಯಾಕ್ಟರ್ ಹಾಕಬೇಕು. ಗಡ್ಡಿ ಒಡಿಸೋದಿತ್ತಂದ್ರೆ PSB ಹಾಕಬೇಕು. ಶುಗರ್ ಹೆಚ್ಚು ಮಾಡೋದಿತ್ತಪ್ಪ ಅಂದ್ರೆ, ವಜನ್ ಹೆಚ್ಚು ಹಾಕೋದಿತ್ತಂದ್ರೆ KSB ಹಾಕಬೇಕು. ಹೆಂಗದು ಪದ್ಧತಿ ಇತ್ತು. ಹಿಂಗೆ ಅದ್ರೊಳಗೆ ಹಾಕಿ ಮತ್ತೊಂದು 2-3 ದಿನ ಬಿಡಬೇಕು. ಅದು ದಿನ ಅಳಗಡಿಸ್ತಾ ಇರ್ಬೇಕು. ಹಂಗೆ ಮಾಡಿ ಹಿಂದಿಗಡೆ ಡ್ರಿಪ್ ಇದ್ದವರು ಅದನ್ನು ಚಾಳಿಸಿ ಏನಂತಾರೆ ಅದಕ್ಕೆ ಸೋಸಿ ಡ್ರಿಪ್ನಾಗ ಬಿಡ್ಬೋದು. ಒಂದು ಇಲ್ಲಪ್ಪ ಅಂದ್ರೆ ಆ 50 ಲೀಟ್ರ್ 50 ಲೀಟ್ರ್ ನೀರವಲ್ಲ, ಅದರ ಮತ್ತೊಂದು 200 ಲೀಟ್ರ್ ನೀರು ಹಾಕಿ 250 ಲೀಟ್ರ್ ಮಾಡಿ. ಈಗ ಏನು ನೀರು ಬಿಡ್ತಿರಲ್ಲ, ಹರಿ ನೀರು ಏನು ಮಾಡ್ತೀರಿ ನೀವು? ಹರಿ ನೀರು ಬಿಡ್ತಿರಲ್ಲ, ಅದ್ರ ಸಂಗಾಟ ಬಿಟ್ಬಿಡೋದು. ಅದನ್ನು ತಿಂಗಳದಾಗ ಒಮ್ಮೆ ಮಾಡೋದು. ಈ ಥರ ತಿಂಗಳದಾಗ ಒಮ್ಮೆ ಮಾಡೋದು. ಇದನ್ನು ಇದು ಸ್ಲರಿ ಪದ್ಧತಿ ಅಂತಾರೆ. ಸ್ಲರಿ ಹೆಂಗೆ ಮಾಡ್ತಾ ಹೋದ್ರೆ ಒಂದು ವರ್ಷನಾಗೆ ನಿಮ್ಮ ಭೂಮಿ ಒಳಗೆ ಎರೆಹುಳ ಗೊತ್ತೈತೇನೆ? ಕೈ ಮ್ಯಾಗ ಮಾಡಿ ನೋಡಿ, ಎಷ್ಟು ಮಂದಿಗೆ ಗೊತ್ತದ ಎರೆಹುಳ? ಭಾಳ ಮಂದಿ ಗೊತ್ತು, ಕೈ ಮಾಡ್ತಾರೆ. ಎರೆಹುಳ ಅಂದ್ರೆ ರೈತನ ಒಂದು ಮಿತ್ರ, ರೈತನ ಒಂದು ಗೆಳೆಯ ಯಾರಪ್ಪ ಅಂದ್ರೆ ಎರೆಹುಳ ರೀ. ಎರೆಹುಳ ಅಷ್ಟೊಂದು ಕೆಲಸ ಮಾಡ್ತಿತ್ತು. ಅದಕ್ಕೆ ಎರೆಹುಳವನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಸ್ಲರಿ ಪದ್ಧತಿಯನ್ನು ಅವಲಂಬನೆ ಮಾಡಬೇಕು ನಮ್ಮ ಕೃಷಿಗೆ. ಇದು ಪ್ರತಿ ತಿಂಗಳ ನೀವು ಮಾಡ್ತಾ ಇರಬೇಕು. ಇದ್ರ ಮ್ಯಾಗ ನಾವು DAP ಹಾಕೋದ್ರೆ ನಡೀತದೇನೋ? ನಡೀತದೆ, ಏನೂ ಪ್ರಾಬ್ಲಮ್ ಇಲ್ಲ, ಹಾಕ್ರಿ. ಇದನ್ನ ಮಾಡಿ ನಾವು ಸ್ಲರಿನೂ ಹಾಕ್ತೇವ್ರಿ. 1-2 ಚೀಲ DAP ಹಾಕೋರು, ಹಾಕ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಈ ವರ್ಷ 2 ಹಾಕ್ರಿ, ಮುಂದಿನ ವರ್ಷ 1 ಹಾಕ್ರಿ, ಅದಕ್ಕಿಂತ ಮುಂದಿನ ವರ್ಷ ಏನೂ ಹಾಕ್ಬೇಡ್ರಿ. ಹಿಂಗೆ ನಾ ಹೇಳ್ತೀನಿ. ಹಾಕೋರಿದ್ರಿಲ್ಲ, ಹಾಕ್ರಿ. ಅದ್ರ ಜೀವಾಣುಗಳು ಸಾಯ್ತಾವನು? ಸಾಯ್ತಾವ, ಬಟ್ ಥೋಡೆ ಜೀವಂತ ಉಳಿತಾವ, ಹಂಗೇನಿಲ್ಲ. ಬಟ್ ಎಲ್ಲಾನೇ ಬಿಡಬೇಡ್ರಿ ಅಂದ್ರೆ ನನ್ನ ಮಾತು ಯಾರು ಕೇಳೋದಲ್ಲ ನಾವು. ಅದಕ್ಕೆ ಈ ವರ್ಷ ಒಂದು ತುಸು, ಅದೊಂದು ತುಸು, ಇದೊಂದು ತುಸು ಹೇಳೋಣಂತ. ಮುಂದಿನ ವರ್ಷ 1000 ಕಲಿಸಿದ್ರೆ ಮತ್ತೊಂದು ತುಸು ಹೆಚ್ಚಿಗೆ ಹೇಳ್ತೀನಿ ನಾನು. ಅದಕ್ಕೆ ಏನು ಮಾಡೋದಪ್ಪ ಅಂದ್ರೆ, ಈ ವರ್ಷ ತುಸು ಗೊಬ್ಬರ ಹಾಕೋದು ಇಲ್ಲ ಅನ್ನೋದಿಲ್ಲ. ಕಬ್ಬು ತೆಗಿತಾನ ಒಂದು 30 ಚೀಲ ಗೊಬ್ಬರ ಹಾಕೋರಿದ್ರಿ ಅಂದ್ರೆ ಒಂದು 10 ಚೀಲ ಕಮ್ಮಿ ಮಾಡೋದು. 10 ಚೀಲ ಕಮ್ಮಿ ಮಾಡೋದು. ಅದೇ ಖರ್ಚು ಏನು ಮಾಡೋದು? ಸ್ಲರಿ ಮಾಡೋದು. ತಿಂಗಳ ಸರಿ ಮಾಡೋದು. ಸ್ಲರಿ ಮಾಡಿ ಗಿಡಕ್ಕೆ ಬಿಡ್ತಾ ಇರ್ಬೇಕು. ನಿಮ್ಮ ಕಬ್ಬಿಗೆ ಬಿಡ್ತಾ ಇರ್ಬೇಕು. ಯಾವ್ದು ಅರಿಶಿಣ ಇದ್ರೆ ಅರಿಶಿಣ, ಮತ್ತು ನಿಮ್ಮ ಕಡೆ ಬಾಳೆ ಇದ್ರೆ ಬಾಳೆ, ಏನೈತೆ ನಿಮ್ಮ ಬೆಳೆ ಎಲ್ಲ ಬಿಡೋದು. ಅದರಿಂದ ಭೂಮಿಯಾಗಿರುವಂಥ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ತೈತಿ.
ಭೂಮ್ಯಾಗಿನ ಜೀವಾಣುಗಳು ಹೆಚ್ಚಾದು ಅಂದ್ರ ನೀವು ಕೊಟ್ಟಂತ ಗೊಬ್ಬರನ 100% ಗಿಡಕ್ಕೆ ಹತ್ತೈತಿ. ಇಲ್ಲಿಗ ಜೀವಾಣುಗಳು ಇರ್ಲಿಕ್ಕಂದ್ರೆ ನೀವು ಕೊಟ್ಟಂತ ಗೊಬ್ಬರ ಎಷ್ಟು ಹತ್ತೈತಿಯೋ ಅದು ದೇವ್ರಿಗೆ ಗೊತ್ತಾ. ಮತ್ತು ನೀವೇ ಅನ್ಬೇಡ್ರಿ ಯಾನ್ ಗೊಬ್ಬರ ಮೊದ್ಲಿನ ಬರವಲ್ದು, ರಿಸಲ್ಟೇ ಕೊಡವಲ್ಲು, ಯಾನ್ ಹಾಕಿದ್ರು ಬೆಳೆ ಹೊಲತ್ ನೀವೇ ಅನ್ನೋದಿಲ್ಲ. ಮತ್ತು ಸ್ಲರಿ ಹಾಕ್ರಿ, ನಂಬರ್ ನಿಮಗೆ ರಿಸಲ್ಟ್ ಕೊಡ್ತೈತಿ. ತುಸುನೆ ಹಾಕ್ರಿ ಗೊಬ್ಬರ, ಏಕದಮ್ ನಿಮಗೆ ಭಾರಿ ರಿಸಲ್ಟ್ ಕೊಡ್ತೈತಿ. ಅದಕ್ಕೆ ಸ್ಲರಿ ಪದ್ಧತಿಯನ್ನು ಅವಲಂಬನೆ ಮಾಡಬೇಕು. ಜೀವಾಣುಗಳ ಪ್ರಮಾಣಗಳನ್ನು ಹೆಚ್ಚು ಮಾಡಬೇಕು ಭೂಮಿ ಒಳಗೆ. ಅದರಂದು ಒಂದು ಜೀವಾಣು, ಫಾರ್ ಎಕ್ಸಾಂಪಲ್ ಅಜಿಟೋಬ್ಯಾಕ್ಟರ್ ಹೆಚ್ಚು ಮಾಡಿದ್ರಪ್ಪ ಅಂದ್ರೆ ಅದು ಏನು ಮಾಡ್ತದೆ ಗೊತ್ತೇನ್ರಿ? ಯೂರಿಯಾ ಎಲ್ಲಿ ತರ್ತೈತ್ರಿ? ಅದು ನೀವು ಯೂರಿಯಾ ಕೊಡ್ಲಿಲ್ಲಪ್ಪ, ಅದು ಎಲ್ಲಿ ತಿನ್ಬೇಕ? ಅದು ಎಲ್ಲಿ ತರ್ಬೇಕಂದ್ರೆ ಹವೆ ಒಳಗೆ 78% ನೈಟ್ರೋಜನ್ ಐತಿ. ಎಟ್ರಿ? 78. ನೀವು ಏನು ಚೀಲ್ ತರ್ತಿರ್ಲಿಲ್ಲ ಅಂಗಡ್ಯಾಂದ ಚೀಲ್ ತಂದ್ರ ಎಷ್ಟು ಇರ್ತೈತ್ರಿ ಅದ್ರೊಳಗೆ ನೈಟ್ರೋಜನ್? 46. ಆ 46 ಚೀಲಾಗಿರ್ತೈತಿ, ಹೌದಾಗ 78 ಐತಿ. ಯೂರಿಯಾ ಎಲ್ಲ ಹೆಚ್ಚು ಹೌದಾಗೈತಿ. ಹವಾ ತಿತ್ತದ್ರಿ ಗಿಡಕ್ಕೆ ಕೊಡ್ತೈತಿ. ಯಾರು ಮಾಡ್ತಾರದ ಕೆಲಸ? ಭೂಮಿಯಾಗಿರೋ ಜೀವಾಣು. ನೋಡು, ನಿಮ್ಮ ಚೀಲಾಗಿಟ್ಟೈತಿ 46 ಐತಿ, ಹೌದಾಗ 78 ಐತಿ ಯೂರಿಯಾ. ಎಟ್ರಿ? 78% ನೈಟ್ರೋಜನ್ ಹೌದಾಗೈತಿ. ಆ ಹವಾ ತಿಂದ ಗಿಡಕ್ಕೆ ನೈಟ್ರೋಜನ್ ಕೊಡ್ತೈತಿ. ಅದು ಇಟ್ಟು ಭಾರಿ ಕೆಲಸ ಮಾಡ್ತೈತಿ ಅದು ಜೀವಾಣು, ಅಜಿಟೋಬ್ಯಾಕ್ಟರ್. ಅದನ್ನು ಕೊಟ್ರಪ್ಪ ಅಂದ್ರೆ ನೈಟ್ರೋಜನವನ್ನ ನಾವು ಕೊಡೋ ಅವಶ್ಯಕತೆನೇ ಬೀಳೋದಿಲ್ಲ. ಅಷ್ಟೊಂದು ಯೋಗ್ಯವಾಗಿರುವಂಥ ಆ ಅಜಿಟೋಬ್ಯಾಕ್ಟರ್ ಜೀವಾಣು. ಆ ಜೀವಾಣುಗಳನ್ನು ಹೆಚ್ಚಿಗೆ ಮಾಡುವಂಥ ಈ ಕೆಲಸ ಈ ಸ್ಲರಿ ಏನು ಮಾಡ್ತಿರಲ್ಲ, ಈ ಸ್ಲರಿ ಇದೇನದಲ್ಲ ಇದು ಕೆಲಸ ಮಾಡ್ತದೆ. ಅದಕ್ಕೆ ತಿಂಗಳಿಗೊಮ್ಮೆ ಇದು ಕೆಲಸ ಮಾಡ್ಬೇಕು ತಾವು. ಸ್ಲರಿಯನ್ನು ಮಾಡಿದ್ರಪ್ಪ ಅಂದ್ರೆ ಈ ಜೀವಾಣುಗಳು ಹೆಚ್ಚಾಗ್ತವೆ. ಅದಕ್ಕಲಾಗ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ನೀವು ಈ ಸ್ಲರಿಯನ್ನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಆಗ್ತದೆ ಗೊತ್ತೇನು? ಮನೆ ಒಳಗೆ ಬರೇ ಗೋಧಿ ತಂದು ಇಟ್ಟಂಗೆ ಆಗ್ತೈತಿ. ಈಗ ಊಟ ಮಾಡ್ಲಕ್ಕೆ ನಾವು ಧಾನ್ಯ ದವಸಗಳ ಮನೆ ಒಳಗೆ ತಂದು ಇಡ್ತೀವಿ, ಹೌದಲ್ರಿ? ಅದು ನಮ್ಮ ಬೆಳೆಯನ್ನು ಯಾವ ಥರ ಹತೋಟಿಯಲ್ಲಿ ಇಟ್ಕೋಬೇಕು, ಯಾವ ಥರ ಇಳುವರಿಯನ್ನು ಹೆಚ್ಚಿಸಬೇಕು, ಕಮ್ಮಿ ವೆಚ್ಚದಲ್ಲಿ ಹೆಚ್ಚು ಕೃಷಿಯನ್ನು ಯಾವ ಥರ ಮಾಡಬೇಕಂತ ವಿಷಯ ಇತ್ತು. ಈ ವಿಷಯ ಭಾಳ ಮುಂದೆ ಬಂತು. ಈಗ ಒಂದು 10-15 ನಿಮಿಷ ಅಷ್ಟೇ ನಾ ಹೇಳ್ತೀನಿ. ಇವಾಗ ಒಂದು ವಿಷಯಪ್ಪ ಕೊನೆಗೆ ಹೇಳಬೇಕಪ್ಪ ಅಂದ್ರೆ ರಹಸ್ಯ ಏನದಪ್ಪ ಅಂದ್ರೆ ಈ ರಹಸ್ಯ, ಈ ಇಳುವರಿಯನ್ನು ಹೆಚ್ಚಿಸುವ ರಹಸ್ಯ, ಈ ರಹಸ್ಯ ಒಂದೇ ಅದ್ರಿ ಕೊನೆಗೆ. ಹೆಂಗಪ್ಪ ಅಂದ್ರೆ ಈಗ ನಿಮ್ಮ ಮಂತ್ಯ ಒಳಗೆ ಇವಾಗ ಕಬ್ಬದಂತ ತಿಳ್ಕೊರಿ, ನಿಮ್ಮ ಭಾಗದೊಳಗೆ ಹೆಚ್ಚು ಕಬ್ಬು ಅಂತ ಹೇಳಿದಾರ ಪೂಜ್ಯರು. ಈ ಕಬ್ಬದ ಇಳುವರಿಯನ್ನು ಹೆಚ್ಚು ಮಾಡ್ಬೇಕಾದ್ರೆ ಮೊದಲಿನ ಒಂದು ಸೂತ್ರ ನೀವು ಧ್ಯಾನದಾಗ ಹಿಡಿರಿ. ಏನಪ್ಪ ಅಂದ್ರೆ ಬಾಕಿದ ಭಾಳ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದು ಸ್ವಲ್ಪ ವಿಚಾರ ಮಾಡಿ ಈ ವಿಷಯ ಮ್ಯಾಗ ನೀವು ಕೆಲಸ ಮಾಡಬೇಕು. ಅದು ಯಾವುದಪ್ಪ ಅಂದ್ರೆ ಹಚ್ಚುವ ಪದ್ಧತಿ. ಒಂದು 10 ನಿಮಿಷ ಮಾತಾಡ್ತೀನಿ, ವಿಷಯ ಮುಗಿಸ್ತೀನಿ ನಾನು. ಯಾಕಪ್ಪ ಅಂದ್ರೆ ಹಚ್ಚು ಪದ್ಧತಿ ಒಳಗೆ ನೀವು ಸುಧಾರಣೆ ಮಾಡಿದಿರಪ್ಪ ಅಂದ್ರೆ ಇಳುವರಿಯನ್ನು ನಾವು 100 ಟನ್ನಿಗೆ ತೊಗೊಂಡು ಹೋಗಬಹುದು, ಇದೇ ಭೂಮಿಗೆ, ಇದೇ ಗೊಬ್ಬರಕ್ಕೆ. ಅದಕ್ಕೆ ಹಚ್ಚು ಪದ್ಧತಿ ಅನ್ನೋದು ಅದು ಹೆಂಗಿರ್ತೈತೆ ಅಂದ್ರೆ, ಈಗ ಜನರಲ್ ಆಗಿ ನಿಮ್ಮ ಕಡೆ ಇರುವಂಥ ಇಳುವರಿ 50-60 ಟನ್ ಏನೋ, ಅದು 3.5 ಫೂಟ್ ಮ್ಯಾಗ ನೀವು ಹಚ್ತೀರಿ, 3 ಫೂಟ್ ಮ್ಯಾಗ ಹಚ್ತೀರಿ, ಭಾಳ ಅಂದ್ರೆ 4 ಫೂಟ್ ಮ್ಯಾಗ ನೀವು ಹಚ್ತೀರಿ. 1 ಎಕರ್ಗೆ ಎಷ್ಟು ಬೀಜ ಹಾಕ್ಸ್ತೀರಪ್ಪ ಅಂದ್ರೆ 3 ಟನ್ ಬೀಜ ಹಚ್ತೀರಿ. 3 ಟನ್ ಬೀಜ ಹಾಕ್ಸ್ತೀರಪ್ಪ ಅಂದ್ರೆ ಎಷ್ಟು ಕಣ್ಣಿನ ಬೀಜ 1 ಎಕರ್ಗೆ ಹಚ್ತೀರಿ, ಇದು ಬಹಳ ಮಹತ್ವದ ಮುಖ್ಯದ. ಇವಾಗ 3 ಟನ್ 3.5 ಟನ್ ನೀವು ಎಕರೆಗೆ ಕಬ್ಬ ಹಾಸ್ತಿದ್ರಪ್ಪ ಅಂದ್ರೆ ಎಷ್ಟು ಕಣ್ಣುಗಳು ಹಚ್ತೀರಿ ಅಪ್ಪ ಅಂದ್ರೆ 1 ಕಬ್ಬಿಗೆ 1 ಕಿಲೋ ಕಬ್ಬಿಗೆ 10 ಕಣ್ಣು ಇರ್ತಾವ್ರಿ. 1 ಕಿಲೋ ಕಬ್ಬಿಗೆ 10 ಕಣ್ಣು ಇರ್ತಾವ. 1 ಕಿಲೋ ಕಬ್ಬು ಅಂದ್ರೆ 3 ಟನ್ ಅಂದ್ರೆ 3000 ಕಬ್ಬು ಆಯ್ತು. 3000 ಕಬ್ಬಿಗೆ 3 ಟನ್ ಆಯ್ತು. ಪ್ರತಿಯೊಂದು ಕಬ್ಬಿಗೆ 10 ಕಣ್ಣು ಅಂದ್ರೆ 30,000 ಕಣ್ಣು ಆಯ್ತು 1 ಎಕರ್ಕ. 1 ಎಕರ್ಕ 30,000 ಕಣ್ಣು ಹಚ್ತೀರಿ. 30,000 ಕಣ್ಣು ಹಚ್ಚಿದಾಗ ಏನು ಕಣ್ಣೆ ಅಂತೀರಲ್ಲ ಅದಕ್ಕೆ, ಆ ಕಣ್ಣಿಗೆ 1 ಕಣ್ಣಿಗೆ ಎಷ್ಟು ಮರಿ ಕಬ್ಬನ್ನು ಬರ್ತಾವ ಅಂತ ಕೇಳಿದ್ರೆ
ನಿಮ್ಮ ಅನುಭವ ಪ್ರಕಾರ 5, 6, 7, 8 ಹೌದಲ್ರಿ? ಭಾಳ ಚಲೋ ಭೂಲ್ ಫಲವತ್ತಿತ್ತಂದ್ರೆ 10, 12 ಸುದ್ದ ಬರ್ತಾವೆ. ಬಂದು ಸರಾಸರಿ ಹಿಡ್ದಾಕ್ರಾಗ 30,000 ಏನು ಕಣ್ಣವಲ್ಲ, ಎಲ್ಲಕ್ಕೂ 5 ಮರಿ ಕಬ್ಬು ಬಿಡ್ರಿ. ಏನತ್ತೀರಿ? ಪುಟ್ವ ಅಂತೀವಿ ನಾವು ಅದಕ್ಕೆ ಮರಾಠಿಗೆ. ನೀವೇನಂತೀರಿ ನೋಡ್ರಿ ಅದಕ್ಕೆ. ಆ ಮರಿ ಕಬ್ಬ ಏನದಲ್ಲ 30,000 ಇಂಟು 5 ಗುಣಲೆ 5 ಎಷ್ಟಾಯ್ತಪ್ಪ ಅಂದ್ರೆ 1.5 ಲಕ್ಷ. 1.5 ಲಕ್ಷ ಏನೈತ್ರಿ? ಮರಿ ಕಬ್ಬು ಆಯ್ತ್ರಿ ಅದು. 1.5 ಲಕ್ಷ ಮರಿ ಕಬ್ಬು ಹಚ್ತೀರಿ. ಎಟ್ರಿ? 3 ಫುಟ್ 3.5 ಫುಟ್ ಸರಿ ಬಿಟ್ಟು. ಈಗ ಈ ಗಣಿತ ತುಸು ಬಾಜುಕಿಡ್ರಿ. ಈಗ ಉಲ್ಟಾ ಬರ್ರಿ, ಉಲ್ಟಾ ಗಣಿತ ಮಾಡ್ರಿ. ಹೆಂಗೆ ಮಾಡ್ರಪ್ಪ ಅಂದ್ರೆ, ನಿಮಗೆ ಗೊತ್ತು ನಿಮ್ಮ ಇಳುವರಿ ಎಟ್ಟೈತೆ. 50 ಟನ್ ಐತಲ್ಲ, 50 ಟನ್ ಭಾಳ ಅಂದ್ರೆ 60 ಟನ್. ಸರಾಸರಿ 50 ಟನ್ ಹಿಡೀರಿ ಒಂದು ಎಕರ್ಗೆ. 1 ಎಕರ್ಗೆ 50 ಟನ್ ಅಂದ್ರೆ ಎಷ್ಟು ಕಬ್ಬ ತಯಾರು ಮಾಡಿ ಕಾರ್ಖಾನೆಗೆ ಕಳಿಸ್ತೀರಿ? ಅವಾಗ 50 ಟನ್ ಆಗ್ತೈತೆ ಅಂತ ಕೇಳಿದಾಗ, ಒಂದು ಕಬ್ಬ 1 ಕಿಲೋದು, 2 ಕಿಲೋ, 1.5 ಕಿಲೋ, ಅರ್ಧ ಕಿಲೋ ಹಿಂಗೆ ಬಿಟ್ಬಿಡ್ರಿ ಅದು ವಿಷಯ. ಸರಾಸರಿ ಒಂದು ಕಬ್ಬ 1 ಕಿಲೋದ್ದು 50 ಟನ್ ಕಬ್ಬು ಆಗ್ತದಪ್ಪ ಅಂದ್ರೆ ಎಷ್ಟು ಕಬ್ಬು ತಯಾರಾದು ಎಕರ್ದಾಗ ಗೊತ್ತೈತೇನು? ಒಂದು ಕಬ್ಬು 1 ಕಿಲೋದ್ದು 1,000 ಕಬ್ಬಿನ ವಜನ 1 ಟನ್ ಆಗ್ತೈತಿ. 50,000 ಕಬ್ಬಿನ ವಜನ 50 ಟನ್ ಆಗ್ತೈತಿ. 1 ಕಿಲೋ ಪ್ರಮಾಣ ಹಿಡಿದ್ರೆ 50 ಟನ್ ಕಬ್ಬ ಎಕರ್ನಾಗ ಆಗ್ತೈತಿ. ಇದು ಪಕ್ಕ ನಿಶ್ಚಿತ ಐತಿ. 50 ಟನ್ ಸಲುವಾಗಿ 50,000 ಕಬ್ಬನ್ನು ತಯಾರು ಮಾಡಿ ಕತ್ತರಿಸಿ ಕಾರ್ಖಾನೆದಾಗ ಕಳಿಸ್ದಾಗ 50 ಟನ್ ಆಗ್ತೈತಿ. ಈಗ 50,000 ಕಬ್ಬರ್ ತಯಾರದು 1 ಕಿಲೋದ್ದು. 2 ಕಿಲೋ ಇದ್ದು ಅಂದ್ರೆ 25,000 ಕಬ್ಬ ತಯಾರು ಮಾಡ್ತೀರಿ ಅಂದಂಗದ್ರ ಅರ್ಥ. ಬರ್ ಒಂದು ಕಿಲೋ, ಒಂದು ಕಬ್ಬ 1 ಕಿಲೋದಪ್ಪ ಅಂದ್ರೆ 50,000 ಕಬ್ಬಿನ ವಜನ 50 ಟನ್. ಇದು ಪಕ್ಕಾದ ಗಣಿತ ಹೌದಲ್ರಿ? ಈಗ ನನಗೆ ಹೇಳ್ರಿ, ಈಗ ಹೊಳ್ಳಿ ಬರ್ರಿ, ಈ ಕಡೆ ಪುಟ್ವ ಎಟ್ಟವ್ರಿ ಅವು ಮರಿ ಕಬ್ಬು ಎಟ್ಟವ 1.5 ಲಾಖವ. ಈ ಕಡೆ 1.5 ಲಾಖ ಮರಿ ಕಬ್ಬವ. ಆದ್ರೆ ನಿಮಗೆ ಗೊತ್ತದ ಕಾರ್ಖಾನೆನ ಹೊಟ್ಟೆ 50,000 ಕಬ್ಬ ಕಳಿಸೀನಿ, 50 ಟನ್ನೇ ಆಗೈತಿ. ಈಗ 1.5 ಲಾಖದಂದು ಮರಿ ಕಬ್ಬದಂದು 50 ಲಕ್ಷ ಅಟ್ಟೆ ನಿಮ್ದು 50,000 ಅಟ್ಟೆ ಕಬ್ಬು ತಯಾರಾಯ್ತು. ಉಳ್ದದ್ದು 1 ಲಾಖ ಎಲ್ಲಿ ಹೋಯ್ತದ? ಉಳ್ದದ್ದು 1 ಲಾಖ ಮರಿ ಕಬ್ಬು ಎಲ್ಲಿ ಗಾಯವಾಯ್ತ್ರಿ? ಅದು ಭಾಳ ಮಹತ್ವದೈತಿ. ಅದಕ್ಕೆ ಈ ಮರಿ ಕಬ್ಬದಲ್ಲ, ಈ ಮರಿ ಕಬ್ಬ 1 ಲಾಖ ಎಲ್ಲಿದಪ್ಪ ಅಂದ್ರೆ ಅದೇ ಭೂಮಿಯಾಗೆ ಐತಿ, ಅಲ್ಲೇ ಐತಿ ಅದು. ನೀವು ಹತ್ರ ನಮಗೆ ಕಾಣಿಸೇ ಇಲ್ಲ ಅದು. ಎಲ್ಲಿ ಅದು ಕಾಣಿಸೋದು ಇಲ್ರಿ. ಅದು ಕಬ್ಬ C4 ಕ್ಯಾಟಗರಿದಾಗ ಬರ್ತೈತಿ. ಅಂದ್ರೆ ಏನು? ಅದಕ್ಕೆ ಹವಾ ಮತ್ತು ಸೂರ್ಯಪ್ರಕಾಶ ಭಾಳ ಇಷ್ಟ ಆಗ್ತೈತಿ. ಅದು 95% ಅದೇ ಹತ್ತೈತಿ. ಅದಕ್ಕೆ ನೀವು 5% ಆಗದೇವು. ಅದ್ರ ಕಾಲಾಗ 95 ಅದೇ ಹತ್ತೈತಿ. ಅದ್ರ ಕಾಲಾಗ ಸೂರ್ಯಪ್ರಕಾಶ ಹವಾ ಹೆಚ್ಚು ಅದಕ್ಕೆ ಬೀಳಬೇಕು, ಹೆಚ್ಚು ಅದಕ್ಕೆ ಬರಬೇಕು. ಅವಾಗ ಆ ಮರಿ ಕಬ್ಬದಾವಲ್ಲ ಅವು ಜೀವಂತ ಉಳಿತಾವ್ರಿ. ಇಲ್ಲಿಕಂದ್ರೆ ಅವು ಸಾಯ್ತಾವ. 1.5 ಲಾಖ ಕಬ್ಬದಂದು ಒಟ್ಟೆ 50,000 ಜೀವಂತ ಉಳಿದು ಅಂತೇಳಿ 50 ಟನ್ ಆಯ್ತು. ಮತ್ತು ಅದೇ 1 ಲಾಖ ಜೀವಾಣು 1 ಲಕ್ಷ ಒಂದು ಲಕ್ಷ ನಿಮ್ಮ ಮರಿ ಕಬ್ಬು ಇದ್ದವಪ್ಪ ಅಂದ್ರೆ ಒಂದು 100 ಟನ್ ಆಗ್ತಿತ್ತು. 1.5 ಲಾಖ ಜೀವಂತ ಮರಿ ಕಬ್ಬು ಇರ್ತೀವಿ ಅಂದ್ರೆ 150 ಟನ್ ಆಗ್ತಿತ್ತು. ಆದ್ರೆ 50 ಟನ್ನೇ ಆಗೈತಿ ಅಂದ್ರೆ 50,000 ಜೀವಂತ ಐತಿ. ಒಳಗೆ ಮ್ಯಾಗಿಂದ 1 ಲಾಖ ಐತಿಲ್ಲ ಮರಿ ಕಬ್ಬ, ಅದು ಏನಾಗೈತಪ್ಪ ಅಂದ್ರೆ ಕರಿಗೆ ಹೋಗ್ಯದ. ಅದು ಏನಾಗ್ಯದಪ್ಪ ಅಂದ್ರೆ ಅದು ಅಲ್ಲೇ ಕೊಳತು ಹೋಗ್ಯದ, ಅದು ಅಲ್ಲೇ ಡೆಡ್ ಆಗ್ಯದ ಅಂತ. ಯಾಕೆ ಡೆಡ್ ಆಗ್ಯದಪ್ಪ ಅಂದ್ರೆ ಅದಕ್ಕೆ ಯೋಗ್ಯವಾಗಿರುವಂಥ ಗಾಳಿ ಮತ್ತು ಬಿಸಿಲು ಇರದೇ ಕಾರಣ ಅದು ಹೋಗಿರ್ತೈತಿ. ಅದಕ್ಕೆ ಕಬ್ಬು ಏನದಲ್ಲ, ಕಬ್ಬು ಯಾವಾಗಲೂ ನೀವು ಮರಿ ಕಬ್ಬು ಏನದಲ್ಲ, ಮರಿ ಕಬ್ಬು 1.5 ಲಕ್ಷ ಬೇಡ. ಈ 1.5 ಲಕ್ಷ ಮರಿ ಕಬ್ಬೇ ಬೇಡ. ಎಲ್ಲ ಗರ್ದಿಯಾಗಿ ಅದರ ಸಾಯು ಪ್ರಮಾಣ ಹೆಚ್ಚಾಗ್ತೈತಿ, ಉಳಿ ಪ್ರಮಾಣ ಭಾಳ ಕಮ್ಮಿ ಐತಿ. ಅದಕ್ಕೆ ಸಾಯು ಪ್ರಮಾಣನ ಕಮ್ಮಿ ಮಾಡಬೇಕಾದ್ರೆ ಏನು ಮಾಡಬೇಕು? ಇದು ಭಾಳ ಮಹತ್ವದ ವಿಷಯ ಐತಿ. ಅದಕ್ಕೆ ಈ ಕಬ್ಬಿಗೆ ಬಿಸಿಲ ಮತ್ತು ಗಾಳಿ ಹೆಚ್ಚು ಒದಗಿಸ್ಬೇಕಾದ್ರೆ ಏನು ಮಾಡಬೇಕು? ಇದು ಭಾಳ ಮಹತ್ವದೈತಿ. ಆದ ಕಾರಣ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡಬೇಕಾದ್ರೆ ಮರಿ ಕಬ್ಬನ್ನು ಕಮ್ಮಿ ಮಾಡ್ಬೇಕ್ರಿ. ಮರಿ ಕಬ್ಬು ಹೆಚ್ಚಾಯ್ತಂದ್ರೆ ಇಳುವರಿ ಕಮ್ಮಿ ಆಗ್ತೈತಿ. ಈ ಕುಳಿ ಕಬ್ಬನಾಗ ಎಷ್ಟು ಮರಿ ಕಬ್ಬು ಇರ್ತಾವೆ ಹೇಳ್ರಿ?
1.5 ಲಕ್ಷಕ್ಕಿಂತ 2.5 ಲಕ್ಷ 3 ಲಕ್ಷ 3.5 ಲಕ್ಷ ಹೆಚ್ಚಿರ್ತಾವೆ. ಅದು ತೀರಾ ಕಮ್ಮಿ ಬೀಳ್ತೈತಿ. 50 ಟನ್ನು ಬೀಳಲ್ಲ ಅದು. 25 ಟನ್ನಿಗೆ ಬರ್ತದೆ, 30 ಟನ್ನಿಗೆ ಬರ್ತೈತಿ ಅದು ಕುಳಿ ಕಬ್ಬ. 2ನೇ ಕುಳಿ ಕಬ್ಬ, 3ನೇ ಕುಳಿ ಇನ್ನೂ ತಳಗೆ ಬರ್ತೈತಿ ಅದು. ಹೆಂಗೆ ಮರಿ ಕಬ್ಬ ಹೆಚ್ಚಾಯ್ತಲ್ಲ ಹಂಗೆ ಅದು ತಳಗೆ ಬರ್ತೈತಿ ಇಳುವರಿ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಮರಿ ಕಬ್ಬನ್ನು ಕಮ್ಮಿ ಮಾಡ್ಬೇಕಾದ್ರೆ ಕಡುಬು ತೆಗಿಬಾರ್ದು. ಅದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ 30,000 ಕಣ್ಣೆ ಹಚ್ಚಬಾರ್ದು. 30,000 ಕಣ್ಣು ಅಂದ್ರೆ 3 ಟನ್ ಬೀಜ ಹಚ್ಚಬಾರ್ದತ್ತು ಎಕ್ಕರ್ಕ. 3 ಟನ್ ಬೀಜ ಹಚ್ಚಬಾರ್ದು ಅಂದ್ರೆ ಬೀಜ ಕಮ್ಮಿ ಮಾಡಬೇಕು. ಬೀಜ ಕಮ್ಮಿ ಮಾಡ್ಬೇಕಾದ್ರೆ 3.5 ಸರಿ ಬಿಟ್ಟಿಸಿಂದ ಹಚ್ಚಲ ಬರೋದಿಲ್ಲ. ಅಲ್ಲಿ 6 ಫುಟಿನ ಸರಿ ಬಿಡ್ಬೇಕಾಗ್ತೈತಿ. ಅವಾಗ 1.5 ಟನ್ ಕಬ್ಬು ಹತ್ತೈತಿ ಎಕ್ಕರ್ಕ. 1.5 ಟನ್ ಕಬ್ಬು ಹತ್ತಂದ್ರೆ ಕಣ್ಣುಗಳ ಸಂಖ್ಯೆ ಆಗ್ತಾವಪ್ಪ ಅಂದ್ರೆ 15,000 ಆಗ್ತೈತಿ. ಇನ್ನು ಅದಕ್ಕೂ ಕಮ್ಮಿ ಮಾಡ್ಬೋದು ನಾವು. 7,000 ಎಕರೆ ಕಣ್ಣು ಮಾಡ್ಬೇಕ್ರಿ ಲೆಕ್ಕಲೆ. ಇಳುವರಿಯನ್ನು ಹೆಚ್ಚಿಗೆ ಮಾಡ್ಬೇಕಾದ್ರೆ ಕಣ್ಣುಗಳ ಸಂಖ್ಯೆ ಯೋಗ್ಯ ಇರಬೇಕು. ಯೋಗ್ಯತೆನ ಭಾಳ ಕಮ್ಮಿನೂ ಇರಬಾರ್ದು, ಯೋಗ್ಯ ಇರಬೇಕು. 7,000ದಿಂದ 10,000 ಪ್ರತಿ ಎಕರೆ ಕಣ್ಣು ಇರಬೇಕು. ಒಂದು ಕಣ್ಣಿನಿಂದ 5 ಮರಿ ಕಬ್ಬು ಎದ್ದತಪ್ಪ ಅಂದ್ರೆ 50,000 ಕಬ್ಬು ಆಗ್ತೈತಿ. ಹೆಚ್ಚು ಗರ್ದಿ ಇರಲಾರ್ದ ಬಟ್ಟಕ ಹೆಚ್ಚು ಹವೆ ಆಡುವುದರಿಂದ ಸೂರ್ಯಪ್ರಕಾಶ ಇರುವುದರಿಂದ ಮರಿ ಕಬ್ಬ ಸಾಯುವ ಪ್ರಮಾಣ ಕಮ್ಮಿ ಇರ್ತೈತಿ. ಅದು ಮರಿ ಕಬ್ಬದ ಕನ್ವರ್ಟ್ ಆಗಿ ಕಬ್ಬಿನೊಳಗೆ ರೂಪಾಂತರ ಆಗ್ತೈತಿ ಭಾಳ ಚೆನ್ನಾಗಿ. ಅದಕ್ಕೆ 1 ಕಿಲೋ ಕಬ್ಬು ಇತ್ತಂದ್ರೆ 50,000 ಮರಿ ಕಬ್ಬಿಂದು 50 ಟನ್ ಆಗ್ತೈತಿ. 1.5 ಕಿಲೋ ಒಂದು ಕಬ್ಬು ಬಿತ್ತಂದ್ರೆ 75 ಟನ್ ಆಗ್ತೈತಿ. ಒಂದು ಕಬ್ಬ 2 ಕಿಲೋದು ಬೀಳ್ತಿತ್ತಪ್ಪ ಅಂದ್ರೆ 100 ಟನ್ ಆಗ್ತೈತಿ. ಕಬ್ಬ ಎಷ್ಟು ಕಿಲೋ ಮಾಡ್ಬೇಕನ್ನೋದು ಇದು ನಮ್ಮ ಕೈಯಾಗಿರ್ತೈತಿ. ನಾವು ಅದಕ್ಕೆ ಯೋಗ್ಯ ಗೊಬ್ಬರ ಯೋಗ್ಯ ನೀರು ಕೊಟ್ಟು ಅದನ್ನು 1 ಕಿಲೋದು 2 ಕಿಲೋ ಕಬ್ಬ ನಾವು ಮಾಡ್ಬೋದು. ಅದು ನಮ್ಮ ಕೈಯಾಗೈತಿ. पण ಸಾಯುವನ್ನು ಏನು ಸಾಯ್ತದಲ್ಲ ಆ ಮರಿ ಕಬ್ಬನ್ನು ಉಳಿಸ್ಬೇಕಾದ್ರೆ ಅದು ಉಳಿಸೋದು ನಮ್ಮ ಕೈಯಾಗಿಲ್ಲ, ಅದನ್ನು ಬೆಳೆಸಲಾರ್ದೆ ಇರೋದು ನಮ್ಮ ಕೈಯಾಗೈತಿ. ಅದ್ರ ಕಾಲಾಗ ಸಂಖ್ಯೆ ಏನು ಮಾಡೋದಪ್ಪ ಅಂದ್ರೆ 3 ಟನ್ ಕಬ್ಬೆ ಹಚ್ಚೋದಿಲ್ಲ ಎಕ್ಕರ್ಗೆ. 3 ಟನ್ 30,000 ಕಣ್ಣೆ ಹಚ್ಚೋದಿಲ್ಲ. ಒಟ್ಟೆ ಕಣ್ಣು ಹಚ್ಚೋದು 7,000ರಿಂದ 10,000. 7,000ದಿಂದ 10,000 ಕಣ್ಣು ಹಚ್ಚಿದ್ರಾಯ್ತು. ನೀವು ಇಳುವರಿಯನ್ನು 100 ಟನ್ ತಗೋತೀರಿ. ಈ ನಾ ಏನು ಹೇಳಿನಲ್ಲ ಈ ಗಣಿತನ್ನು ಸ್ವಲ್ಪ ವಿಚಾರ ಮಾಡ್ರಿ. ವಿಚಾರ ಮಾಡಿದಾಗ ಇದ್ರ ಉತ್ತರ ಸಿಗ್ತದೆ ಎಲ್ಲರಿಗೆ. ತಮಗೆ ಭಾಳ ಚಂದ ಉತ್ತರ ಸಿಗ್ತದೆ. ವಿಚಾರದಿಂದ ವಿಜ್ಞಾನ ಜನ್ಮವಾಯಿತು. ವಿಜ್ಞಾನದ ಜನ್ಮ ಯಾವಾಗಾಯ್ತು ರೀ? ನೀವು ವಿಚಾರ ಮಾಡ್ಕೊಂತ ಕುಂಡ್ರಾನು ವಿಜ್ಞಾನದ ಜನ್ಮ ಆಯಿತು. ಹಂಗೆ ವಿಜ್ಞಾನ ಅಂದ್ರೆ ಬುದ್ಧಿಯಿಂದ ವಿಜ್ಞಾನದಿಂದ ಈ ವಿಚಾರದಿಂದ ವಿಜ್ಞಾನ ಜನ್ಮ ಆಯಿತು. ಭಾವನೆಯಿಂದ ಭಗವಂತ ಬಂದ ಅಂತ ಹೇಳ್ತಾರೆ ದೊಡ್ಡವರು. ಹಂಗೆ ವಿಚಾರದಿಂದ ವಿಜ್ಞಾನ ಬಂತು ಅಂತ. ಅದಕ್ಕೆ ಈ ವಿಜ್ಞಾನದಲ್ಲ ನೀವು ವಿಚಾರ ಮಾಡ್ಕೊಂತ ಕುಂಡ್ರಿ ನಿಮಗೆ ಗೊತ್ತಾಗ್ತದೆ 100 ಟನ್ ಕಬ್ಬು ಮಾಡ್ಬೇಕಾದ್ರೆ ನಾವು ಏನು ಮಾಡ್ಬೇಕು. ಹಿಂಗೈತಿ ಇದು. ನಾ ಹಿಂದಿಗಡಿದ ವಿಷಯನೋ ಗೊಬ್ಬರ ವಿಷಯ ನೀರಿನ ವಿಷಯ ಏನೋ ಭಾಳ ವಿಷಯ ಅದಾವ. ಅವು ನಂತರ ಕೇಳಾಕತ್ರಿ. ಮೊದಲು ಹಚ್ಚು ಪದ್ಧತಿಯನ್ನು ಸುಧಾರಣೆ ಆಗ್ಬೇಕು. ನಾ ಹೇಳಿನಲ್ಲ ಆ ಪ್ರಕಾರ ಎಲ್ಲರೂ ಏನು ಮಾಡ್ರಿ, 10 ಎಕರೆ ಕಬ್ಬಿದ್ರೆ 10 ಎಕರೆ ಪಾಸ್ ಮಾಡಿ 1 ಎಕರೆಗೆ ನಾ ಹೇಳ್ದಂಗೆ ಹಚ್ಚ್ರಿ ಕಬ್ಬ. ಮುಂದಿನ ವರ್ಷ ಪೂಜ್ಯರು ಕರ್ಸ್ಕೊಂಡ್ರಂದ್ರೆ ನನಗೆ ಹೇಳ್ರಿ ನೀವು 1 ಎಕರೆಗೆ 100 ಟನ್ ಹೋಗಿನ್ರಿ ಸರ್ ಅದು. ಅವ್ರಿಗೆ ಅದ್ರ ಸತ್ಕಾರ ಮಾಡ್ರಿ. ಅವ್ರಿಗೆ ಇಲ್ಲಿ ಮ್ಯಾಗ ಕರೆಸಿ ಸತ್ಕಾರ ಮಾಡ್ರಿ. ಹೋದ ವರ್ಷ ನಾವು ನಿಮ್ಮ ಇದು ಉಪನ್ಯಾಸ ಕೇಳಿದೀವಿ, ನಾವು 100 ಟನ್ ಬಂದೇವೆ ಅಂತೇಳಿ. ಅದಕ್ಕೆ 100 ಟನ್ ತೆಗೆದು ಏನು ಭಾಳ ದೊಡ್ಡ ವಿಷಯ ಇಲ್ಲ. ಫಕ್ತ ವಿಚಾರದಿಂದ ನೀವು ಆ ವಿಜ್ಞಾನದ ಅವಗತ ಮಾಡಿದ್ರಪ್ಪ ಅಂದ್ರೆ 100 ಟನ್ ತೆಗಿಬೋದು. ನಿಮಗೆ ಏನ್ರೇ ಅಡಚಣೆ ಬಂದ್ರೆ ನಾನು ನಿಮಗೆ ಸಲಹೆ ಕೊಡ್ತೀನಿ. ನನ್ನ ನಂಬರ್ ಬೇಕಾದ್ರೆ ತೊಗೋರಿ, ಏನೂ ಅಡಚಣೆ ಇಲ್ಲ. ನಂಬರ್ ತೊಗೋರಿ, ಹೇಳ್ತೀನಿ ಬರ್ಕೋರಿ. ಆದ್ರೆ ಈ ನಂಬರ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡಿರಿ. ಸರ್ ಹ್ಯಾಂಗೆ ಹಚ್ಚೋದ್ರಿ? ವಿಡಿಯೋ ಕಾಲೇ ಮಾಡಿರಿ, ಅಲ್ಲಿದೆ ಹ್ಯಾಂಗೆ ಹಚ್ಚೋದು ಹೇಳ್ರಿ, ನಾ ಹೇಳ್ತೀನಿ ನಿಮ್ಗೆ ಹ್ಯಾಂಗೆ ಹಚ್ಚೋದು. ಇಲ್ಲಿಗೆ ಇನ್ನೊಂದು 10-20 ರೈತರು ಕೂಡ ಕಳಿಸ್ರಿ, ನಾವು ಹೊಲ್ದಾಗ ಬರ್ತೇವೆ, ನಾವು ಹಚ್ಚಿ ತೋರಿಸ್ತೀನಿ ನಿಮಗೆ ಹ್ಯಾಂಗೆ ಹಚ್ಚೋದು ಕಬ್ಬ. ಹಿಂಗೈತಿ. 10 ಎಕರೆ ಕಬ್ಬದಲ್ಲ 1 ಎಕರೆ ಹಚ್ಚ್ರಿ, ನಿಮ್ಗೆ ಗೊತ್ತಾಗಲಿ. ಭಾಳ ನನ್ನ ಮಾತಿಗೆ ಭರವಸೆ ಇಲ್ಲಲ್ಲ, 10 ಗುಂಟ ಹಚ್ಚ್ರಿ, ನಿಮಗೆ ಗೊತ್ತಾಗ್ತೈತೆ ಅದು ಹೆಂಗಿರ್ತೈತಿ. ಅದ್ರ ಕಾಲಾಗ 100 ಟನ್ ತೆಗೆದೇನು ಭಾಳ ದೊಡ್ಡ ವಿಷಯ ಅಲ್ಲ. ಎಷ್ಟೋ ರೈತರದಾರ, ನೀವು ನಮ್ಮ ಕಡೆ ಬರ್ರಿ, ನಾನು ನಿಮ್ಗೆ 1000 ಮಂದಿ ಗಂಟೆ ಕೊಡ್ತೀನಿ. ನಿಮ್ಗೆ 6-7 ಫುಟ್ ಮ್ಯಾಗ 100 ಟನ್ ಮ್ಯಾಗ ಹೋಗ್ಯಾರ ಅವರು ಅವರೇಜ್ನಾಗ. ನೀವು ಎಷ್ಟೋ ರೈತರು ಭೇಟಿ ಮಾಡಿ ಕೊಡ್ತೀನಿ ನಾ.
ನಮ್ಮಂಥ ಉಪನ್ಯಾಸ ಕೇಳಿದಂಥ ರೈತರು ಎಷ್ಟೋ ಜನರು ಅದಾರ, ಎಷ್ಟೋ ರೈತರು ಅದಾರ. ನಾನು ನಿಮಗೆ ತೋರಿಸ್ತೀನಿ. ಈ ಗೋದಾವರಿ ನದಿ ದಂಡಿಗೆ ಅದಾರ, ಕೃಷ್ಣಾ ನದಿ ದಂಡಿಗೆ ಅದಾರ ನಿಮ್ದು ಮಹಾರಾಷ್ಟ್ರದಾಗ. ಬರ್ರಿ ನಮ್ಮ ಕಡೆ, ನಾವು ನಿಮಗೆ ತೋರಿಸ್ತೇವೆ. 607 ಫೂಟ್ ಮ್ಯಾಗ 100 ಟನ್ ಮ್ಯಾಗ ಹೆಂಗೆ ಹೋಗೋದು ಕಬ್ಬ. ಇಲ್ಲಿ ಸುಧಾರಣೆ ಆಗಬೇಕು. ಈ ಮಾತನ್ನು ಹೇಳ್ತಾ ನಾನು ನಂಬರ್ ತಗೋರಿ 9503 942321. ಹಿಂದಿಡಿ ಯಾರಿಗೆ ಗೊತ್ತಾಗ್ಲಿಕ್ಕಂದ್ರೆ ಪೂಜ್ಯರು ಇರ್ತಾರ, ಅವ್ರ ಕಡೆ ಇರ್ತೈತಿ ನಮ್ಮ ನಂಬರ. ಯಾರ್ದೋ ಬತ್ತೀಗ ನಮ್ಮ ಕಾಲ. ಈ ಪೂಜ್ಯರು ಇರ್ತಾರ, ಅವ್ರಿಗೆ ಕೇಳ್ರಿ. ಮಠದಾಗ ಹೋದ್ರಿ ಅಂದ್ರೆ ನಿಮಗೆ ಅದು ನಂಬರು ಸಿಗ್ತೈತಿ ನಂದ. ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ, 9503 942321. ಕನ್ನಡದಾಗ ಹೇಳೆ 95 03 94 23 21. ಬರ್ಲತ್ತೆ, ಸಿಕ್ಕಂಗೆ ಬರ್ಲತ್ತೆ ಫೋನ್. ವಿಡಿಯೋ ಕಾಲ್ ಮಾಡ್ರಿ. ಅದ್ರ ಮ್ಯಾಗ ವಾಟ್ಸಪ್ ಮ್ಯಾಗ ಸರ್ ಯಾನ್ ಗೊಬ್ಬರ ಕಳ್ಸೋದು ಹೇಳ್ರಿ, ನಾ ಬರೆದು ಕಳಿಸ್ತೀನಿ. ನಿಮ್ಮ ಫೋಟೋ ಹೊಡೆದು ಹ್ಯಾಂಗೆ ಬರೀ ಏನು ಮಾಡ್ಬೇಕು. ಮುಂದಿನ ವರ್ಷ ನೀವು ಸತ್ಕಾರ ಮಾಡ್ಕೋಬೇಕು ಇಲ್ಲಿ ಪೂಜ್ಯರ ಕೈಯಿಂದ. ಹಿಂಗೆ ನಾವು ಅದನ್ನು ವ್ಯವಸ್ಥೆ ಮಾಡಿಸೋಣ ವ್ಯವಸ್ಥಿತ. ಅದಕ್ಕೆ ಚಂದ ನಾವು ಬೆಳೆಯನ್ನ ನೀವು ತರಬೇಕು. ನಾ ಇಲ್ಲಿ ತನಕ 8 ಸಭಾ ತೊಗೊಂಡು ಹೋಗೀನಿ. 8 ನಾ ಇಲ್ಲಿ ಸಭಾ ಆಗ್ಯಾವ ಕರ್ನಾಟಕ ಮಹಾರಾಷ್ಟ್ರದಾಗ. ನಾ ಹಾಗೆ ಬಿಟ್ಟಿಲ್ರಿ.